Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಕೆಪಾಸಿಟರ್ ಸೀರೀಸ್ ನಡೀತಿದೆ. ಇದು ವಿಡಿಯೋ ನಂಬರ್ 4 ಆಫ್ ಕೆಪಾಸಿಟನ್ಸ್ ಸೀರೀಸ್. ಪ್ರಾಬ್ಲಮ್ಸ್ ನ ಲಾಸ್ಟ್ ವಿಡಿಯೋನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ನ ಮಾಡಿದ್ವಿ. ಕೆಪಾಸಿಟರ್ಸ್ ಇನ್ ಸೀರೀಸ್ ಮತ್ತೆ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. ವೇರಿಯಸ್ ರೂಲ್ಸ್ ನ ಹೇಗೆ ಅಪ್ಲೈ ಮಾಡಿ ಪ್ರತಿಯೊಂದು ಕೆಪಾಸಿಟರ್ ನಲ್ಲಿ ಚಾರ್ಜ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋ ಟೆಕ್ನಿಕ್ ಮೇಲೆ ಲಾಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋನಲ್ಲಿ ಎನರ್ಜಿ ಬೇಸ್ಡ್ ಪ್ರಾಬ್ಲಮ್ಸ್ ನ ಮಾಡ್ತಿದ್ವಿ. ಅಂದ್ರೆ ಹೌ ಮಚ್ ಎನರ್ಜಿ ಸ್ಟೋರ್ಡ್ ನೋಡ್ತಿದ್ರಿ ಫಾರ್ಮುಲಾ. ಈ ಮೂರು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಯಾವ ರೀತಿ ಎನರ್ಜಿ ಚೇಂಜಸ್ ಆಗತ್ತೆ ಮತ್ತೆ ವೇರಿಯಸ್ ಕಾಂಬಿನೇಷನ್ ನ ಹಾಕಿ ಡಿಫ್ರೆಂಟ್ ಸಿಚುವೇಶನ್ ಅಲ್ಲಿ ಡಿಫ್ರೆಂಟ್ ಎನರ್ಜಿ ಎಷ್ಟು ವೇಸ್ಟ್ ಆಗತ್ತೆ ಮತ್ತೆ ಎನರ್ಜಿ ಕನ್ಸಿಡರೇಷನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ವಿ. ಬನ್ನಿ, ಯಾವುದೇ ರೀತಿ ಆಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲ. myself ಮುನಿರಾಜು and ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್. ಸೊ ನಿಮ್ಗೆ ಈ ಫಾರ್ಮುಲಾ ಆಲ್ರೆಡಿ ಡಿರೈವ್ ಮಾಡಿಟ್ಟಿದ್ದೀನಿ. ಸೊ ದಟ್ ಈಸ್ ಡಿರೈವೇಶನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಹೇಳಿದ್ದೀನಿ. ಈಗ ಆಸ್ ಯೂಶುವಲ್ ನಮ್ಮ ವಿಡಿಯೋಸ್ ನಲ್ಲಿ ಫಸ್ಟ್ ಒಂದು ಎರಡು ಪ್ರಾಬ್ಲಮ್ ಸಿಂಪಲ್ ಆಗಿರುತ್ತೆ, ಅದಾದ್ಮೇಲೆ ಒಳ್ಳೆ ಸಖತ್ತಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ನ ಮಾಡ್ತೀನಿ. ಈಗ ಸದ್ಯಕ್ಕೆ 2024 ನಲ್ಲಿ ಬಂದಿರತಕ್ಕಂಥ ಒಂದು ಸಿಂಪಲ್ ಪ್ರಾಬ್ಲಮ್ ನೋಡಿ. ಈ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ. ಅಫ್ಕೋರ್ಸ್ 2024 ಪೇಪರ್ ನಲ್ಲಿ ತುಂಬಾ ಕಾಂಟ್ರವರ್ಸೀಸ್ ಇದೆ, ಡೈಲ್ಯೂಟ್ ಆಗಿದೆ ಫಿಸಿಕ್ಸ್ ಅನ್ನೋ ಮಾತಿದೆ. ಸೊ ವಿ ಹ್ಯಾವ್ ಟು ವೇಟ್, ಮುಂದಿನ ಪರೀಕ್ಷೆಗಳಿಗೆ ವೇಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ತರ ಕ್ವಶನ್ಸ್ ನ ನೀವು ರೆಫರೆನ್ಸ್ ಆಗಿ ನೀಟ್ ಟ್ರ್ಯಾಕ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಇರ್ಬೇಕು. ಲಾಸ್ಟ್ ನಲ್ಲಿ ಮಾಡ್ತೀವಲ್ಲ, ವಿಡಿಯೋ ಎಂಡಿಂಗ್ ಅಲ್ಲಿ ಮಾಡ್ತೀವಲ್ಲ, ಆ ತರ ಪ್ರಾಬ್ಲಮ್ಸ್ ಮೇಲೆ ಭರವಸೆ ಇಡಿ, ಅಲ್ಲೇ ಸೆಲೆಕ್ಷನ್ ಆಗೋದು. ಅರೆ ಈ ತರ ಕ್ವಶನ್ಸ್ ಎಲ್ಲ ಮಾಡ್ತಾರೆ ಕಂಡು ನೀವು ಮಾಡ್ತೀರಿ. ಐ ಮೀನ್ ಆಲ್ಮೋಸ್ಟ್ ಆಲ್ ಆವರೇಜ್ ಸ್ಟೂಡೆಂಟ್ಸ್ ಮಾಡ್ತಾರೆ, ವರ್ಕ್ ಮಾಡದೇ ಇರೋರು ಮಾಡ್ತಾರೆ. ಹಾಗಾಗಿ ಡೋಂಟ್ ಬ್ಲೈಂಡ್ಲಿ ಬಿಲೀವ್ ಲೈಕ್ ದಿಸ್ ಪ್ರಾಬ್ಲಮ್ಸ್. ಮತ್ತೆ ನೀವ್ ಯಾಕೆ ಸರ್ ತರ ಇಲ್ದ ಮಾಡ್ತೀವಿ? ಸೊ ಜಸ್ಟ್ ವಾರ್ಮ್ ಅಪ್, ಜೋಶ್ ಬರ್ಬೇಕಲ್ಲ ಬಿಗಿನಿಂಗ್ ಅಲ್ಲಿ. ನಾವು ಕೆಪಾಸಿಟರ್ ಪ್ರಾಬ್ಲಮ್ ಮಾಡಕ್ಕೆ ಆಗತ್ತೆ ಅನ್ನೋ ತರ ಸೊ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಒಂದೇ ಲೆವೆಲ್ಗೆ ಟಾಪ್ ಲೆವೆಲ್ ಪ್ರಾಬ್ಲಮ್ ತಗೊಳ್ಳಲ್ಲ. ಸೊ ಇಲ್ಲಿ ನೋಡಿ, ಜಾಸ್ತಿ ಸುತ್ತಿ ಬೇಡ, ಬನ್ನಿ ಪ್ರಾಬ್ಲಮ್ಗೆ. A 12 picofarad capacitor is connected to a 50 volt battery. The energy stored is, ನೋಡಿ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ 12 into 10 power, pico ಅಂದ್ರೆ 10 power minus 12 farad, and V is equals to 50 volts. Find the value of energy stored. U is equals to half into, ನೋಡಿ ಸಿ ಇದೆ ವಿ ಇದೆ, ಈ ಫಾರ್ಮುಲಾನ ಯೂಸ್ ಮಾಡೋಣ. ಸೊ half C V square, simple. So 12 1/2 into 12 into 10 power minus 6 into 50, half CV square. Yeah, half CV square whole square na ಮಾಡಿದ್ರೆ ಇದು ಬರುತ್ತೆ. So this is, ಇದನ್ನ ನಾನು 6 ಅಂತ ಬರೀಬಹುದಾ? 6 into 10 power minus 6 into 2500. This can be written as 25 into 6, 150. ಮತ್ತೆ ಎರಡು zeros ಹಾಗೆ ಕ್ಯಾರಿ ಆಗುತ್ತೆ into 10 power minus 6. minus 6 ಅಲ್ಲ, minus 12 ಇದು, minus 12 ಇದು ಅಷ್ಟೇ, minus 12. So these many joules. Options ಒಂದ್ಸತಿ ನೋಡ್ತೀನಿ. So what you have options is nano joule ಅಲ್ಲಿ ಇದೆ ಆನ್ಸರ್. ಹಾಗಾಗಿ ನ್ಯಾನೋಗೆ ಬರೆದ್ರೆ 1 2 3, this is 15.0 into 10 power minus 9 joule. So this is 15 nano joule ಆನ್ಸರ್ ಬರುತ್ತೆ. ಅಷ್ಟೇ ಸಿಂಪಲ್ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಡನ್, ನೋಟ್ ಮಾಡ್ಕೊಳ್ಳಿ. ಐ ವಾಂಟ್ ಟು ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಬೇಸ್ಡ್ ಆನ್ ಎನರ್ಜಿ ಕನ್ಸಿಡರೇಷನ್ ಮೇಲೆ ಒಂದು ಪ್ರಾಬ್ಲಮ್ ಮಾಡ್ತೀನಿ. ಅಂದ್ರೆ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿನ ಯೂಸ್ ಮಾಡಿ ಒಂದು ಕೆಪಾಸಿಟರ್ ನ ಕನ್ಸಿಡರ್ ಮಾಡೋಣ. ಲೆಟ್ ಮೀ ಕನ್ಸಿಡರ್ ಎ ಕೆಪಾಸಿಟರ್, ಐಸೋಲೇಟೆಡ್ ಕೆಪಾಸಿಟರ್. ಇದ್ರ ಮೇಲೆ ಪ್ಲಸ್ ಕ್ಯೂ ಚಾರ್ಜ್ ಇದೆ ಅಂಡ್ there is a charge of minus q on other plate. Obviously ಇದರೆರಡರ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ ಸ್ಮಾಲ್ ಡಿ ಅಂತ ಕನ್ಸಿಡರ್ ಮಾಡೋಣ. So those two plates are separated by a distance d. ಅದರ ಮೇಲೆ ಎನರ್ಜಿ ಇರುತ್ತೆ ನೋಡಿ. ಎಕ್ಸ್ಟರ್ನಲ್ ಬ್ಯಾಟರಿಗೆ ಕನೆಕ್ಟ್ ಮಾಡಿಲ್ಲ. Very important point. Make a note point. Not connected to battery. Not connected to any battery. Any battery. ಅಂದ್ರೆ ಆಲ್ರೆಡಿ ಚಾರ್ಜ್ ಆಗಿದೆ, ತನ್ನ ಪಾಡ್ಗೆ ಅದು ಅಲ್ಲಿ ಪ್ಲೇಸ್ ಆಗಿದೆ. I have kept here. ನಾವು ಈ ಸಿಸ್ಟಮ್ ನ ಸಪರೇಟ್ ಮಾಡಬೇಕಾದ್ರೆ ಈ ಕೆಪಾಸಿಟರ್ ಪ್ಲೇಟ್ ನ ಡಿ ಡಿಸ್ಟೆನ್ಸ್ ಇಂದ ಒಂದು ಎಕ್ಸ್ಟರ್ನಲ್ ವರ್ಕ್ ಅನ್ನ ಮಾಡಿ 2D ಡಿಸ್ಟೆನ್ಸ್ ಗೆ ಸಪರೇಟ್ ಮಾಡಬೇಕು. ಸೊ ಐ ನೀಡ್ ಟು ಸಪರೇಟ್ ದಮ್ ಟು ಅ ಡಿಸ್ಟೆನ್ಸ್ ಆಫ್ 2D. ಸೇಮ್ ಸಿಸ್ಟಮ್. ಎಷ್ಟು ವರ್ಕ್ ಆಗಿರುತ್ತೆ, ಎಷ್ಟು ಪೊಟೆನ್ಶಿಯಲ್ ಎನರ್ಜಿ ಚೇಂಜ್ ಆಗಿರುತ್ತೆ, ಅಥವಾ ವಾಟ್ ಹ್ಯಾಪನ್ಸ್ ಟು ದ ಟೋಟಲ್ ಎನರ್ಜಿ ಇನ್ ದ ಸಿಸ್ಟಮ್. ಸಬ್ ಕ್ವಶನ್ ಎ, ಇದರಲ್ಲಿ ಎರಡು ಕ್ವಶನ್ ಕೇಳ್ತೀನಿ. ವಾಟ್ ಹ್ಯಾಪನ್ಸ್
happens to the energy stored. Energy stored increase ಆಗತ್ತಾ ಡಿಕ್ರೀಸ್ ಆಗತ್ತಾ ನೋಡಿ ನೀವು ಅನ್ಕೊಂಡಿರ್ಬೋದು ಡಿಸ್ಟೆನ್ಸ್ ಜಾಸ್ತಿ ಆಗ್ತದೆ ಕೆಪಾಸಿಟೆನ್ಸ್ ಕಮ್ಮಿ ಆಗ್ತದೆ ಅಂತ ಹೇಳಿ. ಹೌದು, ಕೆಪಾಸಿಟೆನ್ಸ್ ಕಮ್ಮಿ ಆದ್ರೆ ಎನರ್ಜಿ ಕಮ್ಮಿ ಆಗತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬ್ಯಾಟ್ರಿನ ಕನೆಕ್ಟ್ ಮಾಡಿಲ್ಲ. ಬ್ಯಾಟ್ರಿನ ಕನೆಕ್ಟ್ ಮಾಡದೆ ಬೇರೆ ಕೇಸ್ ಬರುತ್ತೆ. ಅದು ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು ತಗೋತೀನಿ. ಈಗ ಸದ್ಯಕ್ಕೆ ಇದಕ್ಕೆ ನಿಮ್ಮ ಆನ್ಸರ್ ಏನಾದ್ರು ಎನರ್ಜಿ ಸ್ಟೋರ್ಡ್ ಇನ್ ಇಟ್ ಇನ್ಕ್ರೀಸಸ್ ಅಂತ ಹೇಳಿದ್ರೆ ಬ್ಲೈಂಡ್ ಆಗಿ ನೋ, ಇಟ್ಸ್ ರಾಂಗ್ ಆನ್ಸರ್. ಆಕ್ಚುಲಿ ಎನರ್ಜಿ ಸ್ಟೋರ್ ಡಿಕ್ರೀಸ್ ಆಗತ್ತೆ ಅಂತ ಏನಾದ್ರು ಅನ್ಕೊಂಡಿದ್ರೆ ರಾಂಗ್ ಆನ್ಸರ್, ಇಟ್ಸ್ ಇನ್ಕ್ರೀಸಸ್. ಈ ಸಿಚುವೇಶನ್ ಅಲ್ಲಿ ಎನರ್ಜಿ ಇನ್ಕ್ರೀಸಸ್ ಅದನ್ನ ನಿಮ್ಗೆ ಕನ್ವಿನ್ಸ್ ಮಾಡ್ತೀನಿ. ಸೊ ಡಿಸ್ಟೆನ್ಸ್ ಸಪರೇಟ್ ಆಗ್ತಿದೆ, ಒಂದು ಸಿಸ್ಟಮ್ ಇನ್ನೊಂದು ಸಿಸ್ಟಮ್ ದೂರ ದೂರ ಹೋಗ್ತಿದೆ, ಎನರ್ಜಿ ಕಮ್ಮಿ ಆಗ್ಬೇಕಲ್ಲ? ಇಲ್ಲ, ಯು ವಿಲ್ ಕಮ್ ಟು ನೋ. ಲೆಟ್ಸ್ ಸಿ. ಫಸ್ಟ್ ಆಫ್ ಆಲ್ ಇಲ್ಲಿ ಎನರ್ಜಿ ಏನಿದೆ ಅದನ್ನ ಯು ಐ ಅಂತ ಕರ್ಕೊಂತೀನಿ, ಇಲ್ಲಿ ಎನರ್ಜಿ ಏನಿದೆ ಅದನ್ನ ಯು ಎಫ್ ಅಂತ ಕರಿತೀನಿ. ಸಿನ್ಸ್ ಇಟ್ ಇಸ್ ನಾಟ್ ಕನೆಕ್ಟೆಡ್ ಟು ಬ್ಯಾಟ್ರಿ, ದ ಚಾರ್ಜ್ ರಿಮೇನ್ಸ್ ಸೇಮ್. ಅರೆ ಇಲ್ಲೇನ್ ಚಾರ್ಜ್ ಇತ್ತು ಇಲ್ಲೂ ಅಷ್ಟೇ ಇದೆ. ವಾಟ್ ಎವರ್ ದ ಇನಿಷಿಯಲ್ ಚಾರ್ಜ್ ವಿಲ್ ಬಿ ಈಕ್ವಲ್ ಟು ದ ಫೈನಲ್ ಚಾರ್ಜ್. ಸೊ ದೇರ್ಫೋರ್ QI is equals to QF ಇರೋದ್ರಿಂದ ನಾನು ಚಾರ್ಜ್ ಕನ್ಸಿಡರೇಷನ್ ಫಾರ್ಮುಲಾನ ತಗೊಂತೀನಿ. ಸೊ half Q square divided by C. You can write initial potential energy ಅಥವಾ initial energy stored in the capacitor is, I'll consider this formula, that is half Q square divided by C. Half into Q square divided by CI. ಅದೇ ರೀತಿ final potential energy is equal to half Q square divided by CF. The change in potential energy ಎಷ್ಟಿರುತ್ತೆ ನೋಡಿ. ಈ ಸಿಸ್ಟಮ್ ಮೇಲೆ ಏನಾದ್ರೂ ವರ್ಕ್ ಅನ್ನ ಮಾಡಿದ್ರೆ ಆ ವರ್ಕ್ ಎಲ್ಲಿಗೆ ಹೋಗುತ್ತೆ? ದಟ್ ಗೋಸ್ ಟು ದ ಚೇಂಜ್ ಇನ್ ದ ಪೊಟೆನ್ಶಿಯಲ್ ಎನರ್ಜಿ. ಲೆಟ್ಸ್ ಸಿ. ಈಗ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ವಾಟ್ ಇಸ್ ಅ ವರ್ಕ್ ಡನ್ ಬೈ ದ ಎಕ್ಸ್ಟರ್ನಲ್ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್. ಎಕ್ಸ್ಟರ್ನಲ್ ಫೋರ್ಸ್ ಎಷ್ಟು ವರ್ಕ್ ಅನ್ನ ಮಾಡಬೇಕು ಅಂತ ಕೇಳಿದ್ರೆ, using law of conservation of energy, it is a change in potential energy. ಹಾಗಾದ್ರೆ ಅದನ್ನ ನಾನು ಡೆಲ್ಟಾ ಯು ಅಂತ ಬರೀತೀನಿ, ಯು ಎಫ್ ಮೈನಸ್ ಯು ಐ ಅಂತ ತಗೋಬೋದಾ? ಸೊ ಫೈನಲ್ ಪೊಟೆನ್ಶಿಯಲ್ ಎನರ್ಜಿ ಇಸ್ ಹಾಫ್ ಇಂಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಸಿ ಎಫ್ ಮೈನಸ್ ಹಾಫ್ ಇಂಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಸಿ ಐ. ಸಿ ಐ ವ್ಯಾಲ್ಯೂ ಏನಿದೆ? ಸಿ ಐ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಇದೆ. ಏರಿಯಾ ಸೇಮ್ ಇದೆ, ನೋ ಡೌಟ್ ಇನ್ ದಟ್ ಒನ್. ಸಿ ಎಫ್ ಏನಿದೆ ಹೇಳ್ತೀರಾ? ಸಿ ಎಫ್ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ 2d. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ, ಡಿ ನ್ಯೂಮರೇಟರ್ ಗೆ ಹೋಗುತ್ತೆ. ಇಲ್ಲಿ ಎಪ್ಸಿಲಾನ್ ನಾಟ್ ಎ ಇಂಟು 2d ನ್ಯೂಮರೇಟರ್ ಗೆ ಹೋಗುತ್ತೆ. ಅಷ್ಟೇ, ಇನ್ನೇನಿಲ್ಲ. ಸೊ ವರ್ಕ್ ಡನ್ ಬೈ ದ ಎಕ್ಸ್ಟರ್ನಲ್ ಫೋರ್ಸ್. ಎಕ್ಸ್ಟರ್ನಲ್ ಫೋರ್ಸ್ ನೋಡಿ, ಹೊರಗಡೆಯಿಂದ ಒಂದು ಫೋರ್ಸ್ ವರ್ಕ್ ಮಾಡ್ತಿದೆ, ಅದಕ್ಕೆ ಇದು ಬರ್ತಿದೆ. ದಟ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಪೊಟೆನ್ಶಿಯಲ್ ಎನರ್ಜಿ. ದಟ್ ಈಸ್ ಈಕ್ವಲ್ಸ್ ಟು, ಸೊ ಏನೇನ್ ಕಾಮನ್ ಬರುತ್ತೆ ನೋಡಿ, ವಾಟ್ ಎವರ್ ದ ಕಾಮನ್ ಹಿಯರ್, ಇದನ್ನ ಸ್ವಾಪ್ ಮಾಡ್ಬೇಕು ನೋಡಿ. ಇಲ್ಲಿ ಫೈನಲ್ ಪೊಟೆನ್ಶಿಯಲ್ ಉಲ್ಟಾ ಬರ್ದಿದ್ದೀನಿ. ಸೊ ದಿಸ್ ಇಸ್ ಈಕ್ವಲ್ಸ್ ಟು half into Q square divided by CF minus half into Q square divided by CI. So CF ಏನಿದೆ? CF is equal to epsilon naught A into 2D. ನ್ಯೂಮರೇಟರ್ ಗೆ ಹೋಗುತ್ತೆ. epsilon naught A into D. D ನ್ಯೂಮರೇಟರ್ ಗೆ ಹೋಗುತ್ತೆ. ಸೊ ಇವೆಲ್ಲ ಎರಡು ಕ್ಯಾನ್ಸಲ್ ಆಗುತ್ತೆ. So what you get is ಇವೆರಡು ಕ್ಯಾನ್ಸಲ್ ಆಗುತ್ತೆ. Q square into D divided by epsilon naught A ಬಂದ್ರೆ 1 minus 1 by 2 ಬರುತ್ತೆ. That is half into Q square D divided by epsilon naught A. What does it mean? ಇಷ್ಟು ವರ್ಕ್ ಅನ್ನ ಮಾಡಿದ್ರೆ ಆಬ್ವಿಯಸ್ಲಿ ಟರ್ಮ್ ಎಲ್ಲ ಪಾಸಿಟಿವ್ ಇರುತ್ತೆ. ಅರೆ Q ಅನ್ನೋದು ಪಾಸಿಟಿವ್, D ಅನ್ನೋದು ಪಾಸಿಟಿವ್, ಎಪ್ಸಿಲಾನ್ ಪಾಸಿಟಿವ್, A ಪಾಸಿಟಿವ್. ಇಷ್ಟೆಲ್ಲ ಪಾಸಿಟಿವ್ ಇದ್ರೆ ಫೈನಲ್ ಆನ್ಸರ್ ಕೂಡ ಪಾಸಿಟಿವ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ವರ್ಕ್ ಡನ್ ಬೈ ದ ಎಕ್ಸ್ಟರ್ನಲ್ ಏಜೆಂಟ್ ಪಾಸಿಟಿವ್ ಬರ್ತಿದೆ. ಅರೆ ಯಾವ್ದಾದ್ರು ಒಂದು ಸಿಸ್ಟಮ್ ಮೇಲೆ ನಾನು ವರ್ಕ್ ಅನ್ನ ಮಾಡ್ತೀನಿ ಬೈ ಲಿಫ್ಟಿಂಗ್, ಅದರ ಪೊಟೆನ್ಶಿಯಲ್ ಎನರ್ಜಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ನಾನು ವರ್ಕ್ ಅನ್ನ ಆಬ್ಜೆಕ್ಟ್ ಮೇಲೆ ಮಾಡ್ತಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನಾನು ವರ್ಕ್ ಅನ್ನ ಮಾಡ್ತಾ ಇದ್ರೆ ಪೊಟೆನ್ಶಿಯಲ್ ಎನರ್ಜಿ ಇನ್ಕ್ರೀಸ್ ಆಗ್ಬೇಕು, ಗಿವನ್ ಬೈ ದಿಸ್ ಇಕ್ವೇಶನ್. ಹೇಳ್ದೆ ತಾನೆ, ಡಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ. ಇದು ಯಾವಾಗ? capacitors not connected to battery. ಚಾರ್ಜ್ ಸೇಮ್ ಇದ್ದಾಗ. ಇಲ್ಲಿ ಏನ್ ಚಾರ್ಜ್ ಇದೆ ಇಲ್ಲೂ ಅಷ್ಟೇ ಇದೆ. ಸರ್ ಹಾಗಾದ್ರೆ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಸರ್? ವಿ ಹ್ಯಾವ್ ಟು ಅನಲೈಸ್. ಅದ್ರ ಮೇಲೆ ಒಂದು ಕ್ವಶನ್ ಇದೆ. ಅರ್ಥ ಆಯ್ತಾ? ಡನ್? ಪಕ್ಕಾ? ಶೋರ್? ವರ್ಕ್ ಡನ್ ಬೈ when distance, if capacitor is not connected to battery, if capacitor is not connected to battery, if capacitor is not connected to battery, by increasing distance, energy stored increases.
ಎನರ್ಜಿ ಸ್ಟೋರ್ ಇನ್ಕ್ರೀಸಸ್. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ದೂರ ದೂರ ಹೋಗ್ತಾರೆ, ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ. ಯಾವಾಗ? ಬ್ಯಾಟರಿ ಕನೆಕ್ಟ್ ಮಾಡದೆ ಇದ್ದಾಗ. ಸೊ ಮುಂದೆ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಇದೆ ನೋಡಿ, ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಈಗ ಬ್ಯಾಟರಿನ ಕನೆಕ್ಟ್ ಮಾಡಿದ್ರೆ ಏನಾಗತ್ತೆ ಅಂತ ನೋಡೋಣ. ಡನ್. ನೋಡಿ, ಆಗ್ಲೇ ಸ್ಟಡಿ ಮಾಡಿರ್ತಕ್ಕಂಥ ಕೇಸ್ಗೆ ಸ್ವಲ್ಪ ಡಿಫ್ರೆಂಟ್ ಇದೆ ಈ ಪ್ರಾಬ್ಲಮ್. ನೀಟ್ 2024 ಹೈಲಿ ಕಾನ್ಸೆಪ್ಷಿಯಲ್ ಕ್ವಶನ್. ಸರ್ ನೋಡಿದ್ರೆ ಏನು ಇಲ್ಲ, ಡಬ್ಬಾ ಕ್ವಶನ್ ತರ ಇದೆ ಅಂತ ಅನ್ಕೊಂತೀರಿ, ಬಟ್ ಸಾಕತ್ತಾಗಿದೆ, ವರ್ತ್ ಇರ್ತಕ್ಕಂಥ ಕ್ವಶನ್. ಡೆಫಿನೆಟ್ಲಿ ಚಾನ್ಸಸ್ ಆದ್ರೆ ಸ್ವಲ್ಪ ಮಿಸ್ಕಾನ್ಸೆಪ್ಷನ್ ಆಗೋ ಚಾನ್ಸಸ್ ಇದೆ. ನೀವು ಈಗ ತಾನೇ ಹೇಳಿದ್ರಿ ಸರ್, ಬೈ ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್ ಎನರ್ಜಿ ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ ಅಂತ. ಸೊ ಆ ಲಾಜಿಕ್ ಪ್ರಕಾರ ಇಲ್ಲಿ ಡಿಸ್ಟೆನ್ಸ್ ಕಮ್ಮಿ ಮಾಡಿದ್ರೆ ಏನಾಗ್ಬೇಕಾಯ್ತು, ಪೊಟೆನ್ಶಿಯಲ್ ಎನರ್ಜಿ ಕಮ್ಮಿ ಆಗ್ಬೇಕು. ಅದ್ರ ಪ್ರಕಾರ ಸ್ಟೇಟ್ಮೆಂಟ್ ಬಿ ಕರೆಕ್ಟ್ ಅಂತ ಹಾಕ್ಬೇಡಿ. ಅಲ್ಲಿ ನೋಡಿ, if the plates of parallel plate capacitor connected to a battery are moved close to each other. ಈಗ ಡಿಸ್ಟೆನ್ಸ್ ನ ಏನ್ ಮಾಡ್ತಿದ್ದಾರೆ, ಹತ್ರಕ್ಕೆ ತಗೊಂಡ್ಬರ್ತಿದ್ದಾರೆ. ರಿಮೆಂಬರ್ ಕಂದ, ಇನ್ನೊಂದು ವಿಷಯ ಪಕ್ಕಾ ನೆನ್ಪಿಟ್ಕೋಬೇಕಾಗಿರೋದು, ಈ ಪ್ರಾಬ್ಲಮ್ ನಲ್ಲಿ ಒಂದು ಬ್ಯಾಟರಿ ಕೂಡ ಇದೆ. ಆವಾಗ್ಲೇ ಬ್ಯಾಟರಿ ಇರ್ಲಿಲ್ಲ, ಐಸೋಲೇಟೆಡ್ ಪ್ಲೇಟ್ಸ್. ಈಗ ಬ್ಯಾಟರಿ ಕೂಡ ಜೊತೆಗೆ ಸಾಥ್ ಕೊಡ್ತಿರೋದ್ರಿಂದ ಸ್ವಲ್ಪ ವೇರಿಯಸ್ ಎನರ್ಜಿ ಕನ್ಸರ್ವೇಷನ್ ನ ತಗೊಂತೀನಿ. ಹೇಳ್ತೀನಿ ನೋಡಿ ಇಲ್ಲಿ. ಸೊ ಈಗ ಡಿಸ್ಟೆನ್ಸ್ ನ ಕಮ್ಮಿ ಮಾಡ್ತೀನಿ ಅಂತ ಹೇಳಿ ಜಾಸ್ತಿ ಮಾಡಿದ್ರಲ್ಲ ಸರ್ ಡಯಾಗ್ರಾಮ್ ಅಲ್ಲಿ, ಏನಿದೆ ಅನಿಸ್ಬಿಟ್ಟು ಕಮ್ಮಿ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇದು 2D ಅನ್ಕೊಂತೀನಿ, ಇದು D ಅನ್ಕೊಂತೀನಿ. ಕಮ್ಮಿ ಆಗ್ತದೆ. ಕಮ್ಮಿ ಆದ್ರೆ ಏನ್ ಆಗತ್ತೆ ಅಂತ ಕೇಳ್ತಾರೆ. ಆಪ್ಷನ್ ಸರ್, ಸ್ಟೇಟ್ಮೆಂಟ್ ನೋಡಿ, ಸ್ಟೇಟ್ಮೆಂಟ್ ಎ, ದ ಎನರ್ಜಿ ಸ್ಟೋರ್ಡ್ ಇನ್ ಇಟ್ ಇನ್ಕ್ರೀಸಸ್. ಆಗ್ಲೇ ಹೇಳಿದ ಪ್ರಕಾರ ಎನರ್ಜಿ ಸ್ಟೋರ್ ಏನಾಗ್ಬೇಕು, ಡಿಕ್ರೀಸ್ ಆಗ್ಬೇಕು. ಅದ್ ಯಾವಾಗ, ಬ್ಯಾಟ್ರಿ ಇಲ್ದಿದ್ದಾಗ. ಸೊ ಈಗ ಇದನ್ನ ಹಾಕಕ್ಕೆ ಧೈರ್ಯ ಸಾಕಾಗ್ತಿಲ್ಲ ಸರ್, ಒಂದ್ ನಿಮಿಷ. ಏನ ಪೆಂಡಿಂಗ್ ಇಡಿ, ಸ್ಟೇಟ್ಮೆಂಟ್ ಏನ ಪೆಂಡಿಂಗ್ ಇಡಿ ಅಲ್ಲ. ದ ಚಾರ್ಜ್ ಸ್ಟೋರ್ಡ್ ಇನ್ ಇಟ್ ಇನ್ಕ್ರೀಸಸ್. ಎನರ್ಜಿ ಅಲ್ಲ, ಚಾರ್ಜ್. Statement B ನೋಡಿ, the energy stored in it decreases, capacitance increases, the ratio of charge to its potential energy remains same, and the product of charge and volume increases. ನೋಡಿ, C ಮತ್ತೆ D ಆಪ್ಷನ್ ನೋಡಿ. ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆದ್ರೆ either C increase ಆಗಬೇಕು ಅಥವಾ D decrease ಆಗಬೇಕು. C is equal to Q by V. The ratio of charge to its potential remains same. ಅರೆ C divided by Q same ಇದ್ರೆ Q divided by C same, Q divided by V same ಇದ್ರೆ C ಕೂಡ ಸೇಮ್ ಇರಬೇಕು. ಹಾಗಾದ್ರೆ C ಕರೆಕ್ಟ್ ಆದ್ರೆ D ರಾಂಗ್ ಆಗತ್ತೆ, D ಕರೆಕ್ಟ್ ಆದ್ರೆ C ರಾಂಗ್ ಆಗತ್ತೆ. ಎರಡರಲ್ಲಿ ಒಂದು ಚಾನ್ಸಸ್ ಇದೆ. Let's see the statement 1. The charge stored in it increases. So ಚಾರ್ಜ್ ಹೇಗ್ ಫೈಂಡ್ ಔಟ್ ಮಾಡೋದು? ಇಲ್ಲಿ ಏನು ಚಾರ್ಜ್ ಮೆನ್ಷನ್ ಮಾಡ್ತಿಲ್ಲ. ಆಗ್ಲೇ ಏನೋ ನನ್ನ ಚಾರ್ಜ್ ಕಾನ್ಸ್ಟೆಂಟ್ ಇರುತ್ತೆ ಅಂತ ಹೇಳಿದೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ. ಬಟ್ ಇಲ್ಲಿ ಚಾರ್ಜ್ ಅನ್ನೋದು ಕನ್ಸಿಡರೇಷನ್ಗೆ ಒಂದೇ ಒಂದು ನಿಮಿಷ ಡಯಾಗ್ರಾಮ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಂತೀನಿ, ಸ್ವಲ್ಪ ಸ್ಪೇಸ್ ಬೇಕು ನನಗೆ. ಹಾಗೆ ರೀ, ಒಂಚೂರು ಅಡ್ಜಸ್ಟ್ ಮಾಡಿದ್ದೀನಿ. ಆ ಕಡೆ ಇದೆ ಏನು ಕ್ವಶನ್ ಸದ್ಯಕ್ಕೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಆಪ್ಷನ್ಸ್ ನೋಡಿ. ದ ಚಾರ್ಜ್ ಸ್ಟೋರ್ಡ್ ಇನ್ ಇಟ್ ಇನ್ಕ್ರೀಸಸ್. ಫಸ್ಟ್ ಆಫ್ ಆಲ್ ನನಗೆ ಹೇಳಿ, ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಾಗ್ತಿದೆ? ಅರೆ ಡಿಸ್ಟೆನ್ಸ್ ಕಮ್ಮಿ ಆಗ್ತಿದೆ. ಸೊ ಯು ನೀಡ್ ಟು ಕನ್ಸಿಡರ್ C is equals to epsilon naught A divided by D. ಡಿಸ್ಟೆನ್ಸ್ ಕಮ್ಮಿ ಆಗ್ತಿದೆ ಅಂದ್ರೆ ಕೆಪಾಸಿಟೆನ್ಸ್ ಏನಾಗ್ಬೇಕು, ಇನ್ಕ್ರೀಸ್ ಆಗ್ಬೇಕು. ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ Q ಡಿವೈಡೆಡ್ ಬೈ V. Q ಇನ್ಕ್ರೀಸ್ ಆಗ್ಬೇಕು ಅಥವಾ D ಡಿಕ್ರೀಸ್ ಆಗ್ಬೇಕು. ಅರೆ C ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಇವರಿಬ್ರಲ್ಲಿ ಯಾರೋ ಒಬ್ರು ಆಟ ಆಡ್ಲೇಬೇಕು. ನೋ ಡೌಟ್ ಇನ್ ದಟ್ ಒನ್. ಇಲ್ಲಿಂದ ಇಲ್ಲಿ ಬಂದ್ರೆ C ಇನ್ಕ್ರೀಸ್ ಆಗುತ್ತೆ. ಇವನು ಇನ್ಕ್ರೀಸ್ ಆಗ್ಬೇಕಾದ್ರೆ ಐದರ್ Q ಇನ್ಕ್ರೀಸ್ ಆಗ್ಬೇಕು ಅಥವಾ V ಡಿಕ್ರೀಸ್ ಆಗ್ಬೇಕು. ಎರಡರಲ್ಲಿ ಒಂದು ಯಾವ್ದು ಪಾಸಿಬಿಲಿಟಿ ನೋಡಿ. ಸೇಮ್ ಬ್ಯಾಟ್ರಿ ಆಗಿರೋದ್ರಿಂದ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆಯೋ ಇಲ್ಲೂ ಅಷ್ಟೇ ಇರಲೇಬೇಕು. ಅಂದ್ರೆ ಇವನು ಆಟ ನಡೆಯಲ್ಲ. ಅಂತ ಆಯ್ತಾ ಹೇಳಿದ್ದು. ಸೊ ದಿಸ್ ವಿಲ್ ರಿಮೈನ್ಸ್ ಕಾನ್ಸ್ಟೆಂಟ್. V ರಿಮೈನ್ಸ್ ಕಾನ್ಸ್ಟೆಂಟ್. ಅದನ್ನ ಸೈಡ್ಗೆ ಇಡ್ತೀನಿ. V ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ V ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗಾದ್ರೆ ಓನ್ಲಿ ಆಪ್ಷನ್ ಏನು, Q ಇನ್ಕ್ರೀಸ್ ಆಗ್ಬೇಕು. ಗೊತ್ತಾಯ್ತಾ ಏನೇ ಹೇಳಿದೆ ಅಂತ? ಅವಾಗ್ಲೇ ಹೇಳಿದ್ದು ವಿತೌಟ್ ಬ್ಯಾಟ್ರಿ ಅಲ್ಲಿ ವಿನು ವೇರಿ ಆಗತ್ತೆ, ಎನರ್ಜಿನೂ ವೇರಿ ಆಗತ್ತೆ. ಇಲ್ಲಿ ಹಾಗಲ್ಲ. ದ ಚಾರ್ಜ್ ಸ್ಟೋರ್ಡ್ ಇನ್ ಇಟ್ ಇನ್ಕ್ರೀಸಸ್. ಸೊ ಸ್ಟೇಟ್ಮೆಂಟ್ ಎ ಟಿಕ್ ಹಾಕೊಳ್ಳಿ. ಅದು ಆಪ್ಷನ್ ಅಲ್ಲ, ಸ್ಟೇಟ್ಮೆಂಟ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್, ದ ಎನರ್ಜಿ ಸ್ಟೋರ್ಡ್ ಇನ್ ಇಟ್ ಡಿಕ್ರೀಸಸ್. U is equals to half C V square. C is equal to epsilon naught A divided by C. increase ಆಗ್ತಿದೆ. V ಹೇಗೂ ಕಾನ್ಸ್ಟೆಂಟ್ ಇದೆ. U ಇನ್ಕ್ರೀಸ್ ಆದ್ರೆ U ಕೂಡ ಇನ್ಕ್ರೀಸ್ ಆಗ್ಬೇಕು. ಅಲ್ಲಿ ನೋಡಿ ಎನರ್ಜಿ ಡಿಕ್ರೀಸ್ ಆಗ್ತಿದೆ ಅಂತ ಹೇಳ್ತಿದೆ. ಸೊ ಸ್ಟೇಟ್ಮೆಂಟ್ ಬಿ ಅನ್ನೋದು ಡಮಾರ್ ಹೋಯ್ತು. ಸ್ಟೇಟ್ಮೆಂಟ್ ಸಿ ನೋಡಿ, ದ ಕೆಪಾಸಿಟೆನ್ಸ್ ಇನ್ಕ್ರೀಸಸ್.
ಆಬ್ವಿಯಸ್ಲಿ ಅದ್ರ ಸುತ್ತನೇ ಕತೆ ಎಲ್ಲ ಓಡ್ತಿರೋದು, ಸಿ ಇನ್ಕ್ರೀಸ್ ಆಗುತ್ತೆ. ಸ್ಟೇಟ್ಮೆಂಟ್ ಡಿ ನೋಡಿ, ದ ರೇಷಿಯೋ ಆಫ್ ಚಾರ್ಜ್ ಟು ಇಟ್ಸ್ ಪೊಟೆನ್ಶಿಯಲ್ ರಿಮೈನ್ಸ್ ಸೇಮ್. ಅಂದ್ರೆ ಕ್ಯೂ ಬೈ ವಿ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಅರೆ ಕ್ಯೂ ಬೈ ವಿ ಕಾನ್ಸ್ಟೆಂಟ್ ಇದ್ರೆ ಸಿ ಹೆಂಗ್ ಇನ್ಕ್ರೀಸ್ ಆಗುತ್ತೆ? ಸೊ ಹಾಗಾಗಿ ಸ್ಟೇಟ್ಮೆಂಟ್ ಡಿ ಡಮಾರ್. ಅರ್ಥ ಆಯ್ತಾ ಹೇಳಿದ್ದು? ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ಇ ದ ಪ್ರಾಡಕ್ಟ್ ಆಫ್ ಚಾರ್ಜ್ ಅಂಡ್ ವೋಲ್ಟೇಜ್ ಇನ್ಕ್ರೀಸಸ್. ಕ್ಯೂ ಇಂಟು ವಿ ಏನಾಗತ್ತೆ? ಇನ್ಕ್ರೀಸ್ ಆಗತ್ತೆ ಅಂತ ಹೇಳ್ತಾರೆ. ವಿ ಕಾನ್ಸ್ಟೆಂಟ್ ಇರುತ್ತೆ, ಕ್ಯೂ ಅನ್ನೋದು ಇನ್ಕ್ರೀಸ್ ಆಗ್ತಿದೆ, ಹಾಗೆ ಅದು ಕ್ಯೂ ವಿ ಏನಾಗತ್ತೆ? ಇನ್ಕ್ರೀಸ್ ಆಗತ್ತೆ. ಸೊ ದೇರ್ ಫೋರ್ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಸೊ ಯಾವ ಯಾವ್ದು ಕರೆಕ್ಟ್? ಎ, ಸಿ ಮತ್ತೆ ಇ. ಯಾವ ಆಪ್ಷನ್ ಇದೆ ನೋಡಿ? ಸೊ ಎ, ಸಿ ಮತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅರ್ಥ ಆಯ್ತಾ? ಅದೇ ಅವಾಗ್ಲೇ ಮಾಡಿದ್ದು ವಿತೌಟ್ ಬ್ಯಾಟ್ರಿ, ಈಗ ಮಾಡ್ತಿರೋದು ವಿತ್ ಬ್ಯಾಟ್ರಿ. ಇಷ್ಟು ಲಾಜಿಕ್ ಕ್ಲಿಯರ್ ಆಗಿದ್ರೆ ನಾನು ಮುಂದಿನ ಕ್ವಶನ್ ಕಾನ್ಸೆಪ್ಟ್ ಗೆ ಹೋಗ್ತೀನಿ. ಡನ್. The next case study is force on the one plate. ಒಂದು ಪ್ಲೇಟ್ ಮೇಲೆ ಇನ್ನೊಂದು ಪ್ಲೇಟ್ ಇಂದ ಎಷ್ಟು ಫೋರ್ಸ್ ಆಕ್ಟ್ ಆಗತ್ತೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ ನೋಡಿ. ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ನೀವು ಬರೀ ಫಾರ್ಮುಲಾಸ್ ನೋಡ್ಕೊಂಡು ಹೋಗಿದ್ರೆ ಈಗ ನಾನು ಮಾಡೋ ಪ್ರಾಬ್ಲಮ್ಸ್ ಪಕ್ಕ ಫೇಲ್ ಆದ್ರೆ ಅಷ್ಟಾಕಪ್ಪ. ಪ್ರೀವಿಯಸ್ ಪ್ರಾಬ್ಲಮ್ ನೋಡಿ, ಅಷ್ಟುದ್ದ ಡಿಸ್ಪ್ಲೇ ಮಾಡಿದ್ನಲ್ಲ, ಆ ಪ್ರಾಬ್ಲಮ್ ನೀವು ಓನ್ಲಿ ವಿತ್ ಫಾರ್ಮುಲಾ ಸಾಲ್ವ್ ಮಾಡ್ತೀನಿ ಅಂತ ಚಾಲೆಂಜ್ ತಗೊಳ್ಳಿ ನೋಡೋಣ. ಡೆಫಿನೆಟ್ಲಿ ಆಗಲ್ಲ. ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಕಂದ ಇದು ಫಿಸಿಕ್ಸ್. ಫಿಸಿಕ್ಸ್ ಇಸ್ ಲೈಕ್ ಎ ಸ್ವಿಮ್ಮಿಂಗ್. ಇಳಿದು ಪ್ರಾಬ್ಲಮ್ಸ್ ಮಾಡಬೇಕು, ಇಲ್ಲ ಅಂದ್ರೆ ಆಗಲ್ಲ. ಸೊ ಲೆಟ್ಸ್ ಡೂ ಇಟ್. ಸೊ ಈಗ ಒಂದು ಕೆಪಾಸಿಟರ್ ನ ಕನ್ಸಿಡರ್ ಮಾಡೋಣ. ಲೆಟ್ ಮಿ ಕನ್ಸಿಡರ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಲೈಕ್ ದಿಸ್. ಆಬ್ವಿಯಸ್ಲಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂದ್ರೆ ಒಂದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇರಬೇಕು. ಪ್ಲಸ್ ಕ್ಯೂ ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು. ಈ ಕಡೆ ನೆಗೆಟಿವ್ ಚಾರ್ಜ್ ಇರಬೇಕು. ಟಸ್ಕು ಟಸ್ಕು ಟಸ್ಕು. ಈಗ ಇಟ್ ಈಸ್ ಎ ಇನ್ಫೈನೈಟ್ ಪ್ಲೇಟ್ ಅಂತ ಕನ್ಸಿಡರ್ ಮಾಡಬಹುದಾ? ಆಲ್ರೆಡಿ ಹೇಳಿದೀನಿ. ಅರೆ ಗಾಸ್ ಲಾ ಮಾಡುವಾಗ ಹೇಳಿದೀನಿ, ಅಪ್ಲಿಕೇಶನ್ ಆಫ್ ಗಾಸ್ ಲಾ ಮಾಡುವಾಗ ಒಂದು ಪಾಸಿಟಿವ್ ಯೂನಿಫಾರ್ಮ್ಲಿ ಚಾರ್ಜ್ ಪಾಸಿಟಿವ್ ಪ್ಲೇಟ್ ಇದ್ರೆ ಸಚ್ ದಟ್ ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎ. ಚಾರ್ಜ್ ಪರ್ ಯೂನಿಟ್ ಏರಿಯಾ, ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎ ಇರ್ತಕ್ಕಂಥ ಒಂದು ಪ್ಲೇಟ್ ಇದ್ರೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? ಇ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಈ ಫಾರ್ಮುಲಾ ನೆನಪಿದ್ಯಾ? And it is independent of distance. Uniform electric field irutte. Sir, ಇದು ಇನ್ಫೈನೈಟ್ ಪ್ಲೇಟ್ ಅಲ್ವಾ ಸರ್? ಅಲ್ವಲ್ಲ ಸರ್. ಒಂದೇ ಒಂದು ಪಾಯಿಂಟ್ ಚಾರ್ಜ್ ನ ತಗೊಳ್ಳಿ. ಅಂದ್ರೆ ಇದೇ ಒಂದು ದೊಡ್ಡ ಒಂದು ಪ್ಲೇಟ್ ಅಂತ ಅನ್ಕೊಳ್ಳಿ. ಒಂದು ಪಾಯಿಂಟ್ ಚಾರ್ಜ್ ಅಂದ್ರೆ ಎಷ್ಟಪ್ಪ? ಇನ್ಫಿನಿಟಿಮಲಿ ಸ್ಮಾಲ್ ಇರತ್ತ. ಇಲ್ಲಿಂದ ಆ ಪಾಯಿಂಟ್ ಚಾರ್ಜ್ ನೋಡಿದ್ರೆ ಈ ಪ್ಲೇಟ್ ದೊಡ್ಡ ಯೂನಿವರ್ಸ್ ತರ ಕಾಣುತ್ತೆ. ಅಂದ್ರೆ ಇದನ್ನೇ ನಾವು ಇನ್ಫೈನೈಟ್ ಪ್ಲೇಟ್ ಅಂತ ಕನ್ಸಿಡರ್ ಮಾಡಬಹುದು. ಅಫ್ ಕೋರ್ಸ್ ಪಾಯಿಂಟ್ ಚಾರ್ಜ್ ಗೆ ಕೆಪಾಸಿಟರ್ ಪ್ಲೇಟ್ ಅನ್ನೋದು ಇನ್ಫೈನೈಟ್ ಆಗಿ ಇರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ಈಸ್ ಈಕ್ವಲ್ ಟು ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ಅದೇ ರೀತಿ ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ ಪ್ಲೇಟ್ ನ ತಗೊಂಡ್ರೆ ಸಚ್ ದಟ್ ಮೈನಸ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಮೈನಸ್ ಕ್ಯೂ ಡಿವೈಡೆಡ್ ಬೈ ಎ. ಟಸ್ಕು 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 ಟಸ್ಕು. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಇದು ನಮ್ಗೆ ಗೊತ್ತಿರೋ ಸ್ಟೋರಿನೇ, ಅಪ್ಲಿಕೇಶನ್ ಆಫ್ ಗಾಸ್ ಲಾ. ಮತ್ತೆ ರಿವಿಷನ್ ಮಾಡಿದೀನಿ ಅಷ್ಟೇ. ಈಗ ಈ ಪ್ಲೇಟ್ ಏನ್ ಮಾಡತ್ತೆ? ದಿಸ್ ಪ್ರೊಡ್ಯೂಸಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇ ಪ್ಲಸ್ ಇನ್ ದ ರೈಟ್ ಸೈಡ್ ಡೈರೆಕ್ಷನ್. ಈ ಡೈರೆಕ್ಷನ್ ಅಲ್ಲಿ ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ ಪ್ರೊಡ್ಯೂಸ್ ಆಗತ್ತೆ. ಈಗ ಇವನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಫೀಲ್ಡ್ ನಲ್ಲಿ ಇವನ್ ಇದನ್ನ ಒಂದು ಫೀಲ್ಡ್ ನಲ್ಲಿ ಇನ್ನೊಂದು ಚಾರ್ಜ್ ಇದ್ರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಆ ಫೋರ್ಸ್ ಎಷ್ಟು ಅನ್ನೋದೇ ಈಗ ಕ್ವಶನ್. ಸೊ ದಟ್ ಈಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ by one plate due to other. ಈಗ ಇವನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಫೀಲ್ಡ್ ನಲ್ಲಿ ಇವನ್ ಇದಾನೆ. ನೆಗೆಟಿವ್ ಚಾರ್ಜ್ ಒಂದ್ ಕೆಲಸ ಮಾಡೋಣ, ಮೈನಸ್ ಕ್ಯೂ. ಇದನ್ನ ಪ್ಲೇಟ್ 1, ಇದನ್ನ ಪ್ಲೇಟ್ 2 ಅಂತ ಕನ್ಸಿಡರ್. P2 is in the field of E plus produced by plate 1. ಹಾಗಾದ್ರೆ the force experienced by P2 is given by F acting on 2 due to 1. ಅರೆ force in an electric field EQ ಅಂತ ಬರೀತಿದ್ದು ನೆನಪಿದ್ಯಾ? ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಇಂಟು ಮಲ್ಟಿಪ್ಲೈಡ್ ಬೈ ಚಾರ್ಜ್. ಈಗ ಈ ರೀಜನ್ ನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ? ದಟ್ ಈಸ್ ದ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಪಾಸಿಟಿವ್ ಚಾರ್ಜ್ ಇಂಟು ಇವನ ಚಾರ್ಜ್. ಇವನ್ ಚಾರ್ಜ್ ಎಷ್ಟಿದೆ? ಬರೀ ಮ್ಯಾಗ್ನಿಟ್ಯೂಡ್ ಸಾಕು, ನಮ್ಗೆ ಡೈರೆಕ್ಷನ್ ಬೇಕಾಗಿಲ್ಲ. ಇಂಟು ಕ್ಯೂ ಬರ್ತದೆ. ಅರ್ಥ ಆಯ್ತಾ? F21 is equals to E plus sigma divided by 2 epsilon naught into Q. Sigma is equal to Q divided by A. ಹಾಗಾದ್ರೆ ಇದನ್ನ ಏನಂತ ಬರೀಬಹುದು? Q divided by A ಅಂತ ಬರೀಬಹುದಾ? 2 epsilon naught ಹಾಗೆ ಇದೆ, Q ನ್ಯೂಮರೇಟರ್ ಗೆ ಬರುತ್ತೆ. Am I right?
Am I right? Force is equals to q square divided by 2 epsilon naught a. ಇಷ್ಟನ್ನ ನೋಟ್ ಮಾಡಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ಬೇಕಾಗಿರೋದೇನಪ್ಪಾ ಅಂದ್ರೆ, ಈ ಫೋರ್ಸ್ ಅನ್ನೋದು ಈ ಪ್ಲೇಟ್ ಎಷ್ಟು ದೂರದಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಿಲ್ಲ. ಹಾ, ಎಸ್ ಸರ್, ಹೌದು ಸರ್, ಕರೆಕ್ಟ್ ಆಗಿ ನೋಡಿ. ಇಲ್ಲಿ ಈ ಪ್ಲೇಟ್ ಇಲ್ಲಾದ್ರೂ ಇಡಿ, ತಗೊಂಡ್ ಇಲ್ಲಾದ್ರೂ ಫಿಕ್ಸ್ ಮಾಡಿ, ಇಟ್ ಡಸ್ ನಾಟ್ ಡಿಪೆಂಡ್. ಫೋರ್ಸ್ ಇಸ್ ಕಾನ್ಸ್ಟೆಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇರುತ್ತೆ, ಹಾಗಾಗಿ ಅದ್ರ ಮೇಲೆ ಆಕ್ಟ್ ಆಗ್ತಕ್ಕಂಥ ಫೋರ್ಸ್ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ದಿಸ್ ದ ಫೋರ್ಸ್ acted on 2 due to 1. This is equals to F acted on 2 on 1 due to 2. ಅದೇ ರೀತಿ ಇದು ಇವನಿಂದ ಫೋರ್ಸ್, ಇವನೊಂದು ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡ್ತಾನೆ, ಈ ಕಡೆ ಇರುತ್ತೆ, ಆಬ್ವಿಯಸ್ಲಿ ಅದು ಕೂಡ ಸೇಮ್ ಡೈರೆಕ್ಷನ್ ಅಲ್ಲೇ ಫೋರ್ಸ್, ಐ ಮೀನ್ ಒಂದನ್ನೊಂದು ಅಟ್ರಾಕ್ಟ್ ಮಾಡ್ತಿರುತ್ತೆ. ದಿಸ್ ಇಸ್ ಅ ಮ್ಯೂಚುವಲ್ ಫೋರ್ಸ್. This is mutual force. ಹಾಗಾಗಿ they act in opposite direction. According to Newton's third law, obey ಆಗ್ತಿದೆ, equal and opposite forces. So conservation, I mean forces equal and opposite pair alle appear agate. That is also valid. So very important point, F12 that is equals to F21 that is equals to q square divided by 2 epsilon naught a, independent of distance. Independent of distance between plates. As long as ನೋಡಿ ಈ ಡಿ ಅನ್ನೋದು ಮಚ್ ಸ್ಮಾಲರ್ ದನ್ ಎ ಇದ್ದಾಗ, ಹಂಗಂತ ಹೇಳಿ ಸರ್ ಬೆಂಗಳೂರಲ್ಲಿ ಒಂದು ಪ್ಲೇಟ್, ಮೈಸೂರಲ್ಲಿ ಒಂದು ಪ್ಲೇಟ್ ಇರ್ತೀನಿ, ಮತ್ತೆ ಮೈಸೂರಲ್ಲಿರೋ ಪ್ಲೇಟ್ ನ ಇನ್ನೊಂದು ಹಾಸನ್ಗೆ ತಗೊಂಡು ಹೋಗ್ತೀನಿ, ಅವಾಗ ಫೋರ್ಸ್ ಸೇಮ್ ಇರತ್ತಾನೆ. ನಾ ಹೇಳ್ತಾ ಇರೋದು ಈ ಕಂಪ್ಯಾಷನ್ ಇದ್ದಾಗ ನೋಡಿ, ಕೆಪಾಸಿಟರ್ಸ್ ಎಲ್ಲ ರನ್ ಆಗೋದು ಈ ಲಾಜಿಕ್ ಮೇಲೆ. ಸೊ ಈ ಲಾಜಿಕ್ ಒಬ್ಬೆ ಆಗಿದ್ದಾಗ ಇಷ್ಟನ್ನ ವ್ಯಾಲಿಡ್ ಆಗಿ ತಗೋಬಹುದು. ಸೊ ಇದ್ರ ಮೇಲೆ ಕ್ವಶನ್ಸ್ ಇದೆ. ಇನ್ನೊಂದು ಇದೆ ನೋಡಿ, ವಾಟ್ ಇಸ್ ದ ವರ್ಕ್ ಡನ್ ಇನ್ ಮೂವಿಂಗ್ ದಿಸ್ ವರ್ಕ್. ಈ ಪ್ಲೇಟ್ ನ ಇಲ್ಲಿಗೆ ತಗೊಂಡ್ಬರ್ಬೇಕಾದ್ರೆ ಎಷ್ಟು ವರ್ಕ್ ಆಗತ್ತೆ ಅಂತ ನೋಡೋಣ. ಇಷ್ಟನ್ನ ನೋಟ್ ಮಾಡ್ಕೊಂಡ್ರೆ ಆಯ್ತಾ. ಈ ಪೋರ್ಷನ್ ಅರೇಂಜ್ ಮಾಡ್ತೀನಿ. ವರ್ಕ್ ಡನ್ ಇನ್ ಮೂವಿಂಗ್ ದ ಪ್ಲೇಟ್ಸ್ ಥ್ರೂ ಎ ಡಿಸ್ಟೆನ್ಸ್ ಡಿ. ಅಂದ್ರೆ ಈ ಡಿ ಡಿಸ್ಟೆನ್ಸ್ ದೂರದಲ್ಲಿ ಇರ್ತಕ್ಕಂಥ ಪ್ಲೇಟ್ಸ್ ನ ತಗೊಂಬಂದ್ ಹತ್ರ ಡಿ ಇಸ್ ಈಕ್ವಲ್ ಟು 0ಗೆ ಇಟ್ರೆ ಎಷ್ಟು ವರ್ಕ್ ಆಗತ್ತೆ ಬೈ ಎಕ್ಸ್ಟರ್ನಲ್ ಫೋರ್ಸ್. ಡಬ್ಲ್ಯೂ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಈಕ್ವಲ್ಸ್ ಟು, ನೋಡಿ ಇವೆರಡು ಅಟ್ರಾಕ್ಟ್ ಮಾಡ್ತಾ ಇದೆ, ದಿಸ್ ಈಸ್ ದ ಫೋರ್ಸ್ ಆಕ್ಟೆಡ್, ಇದು ಈ ಕಡೆಗೆ ಅಟ್ರಾಕ್ಟ್ ಆಗ್ತದೆ. ವರ್ಕ್ ಡನ್ ಬೈ ದ ಎಕ್ಸ್ಟರ್ನಲ್ ಏಜೆಂಟ್ ಏನಾಗಬೇಕು, ದಟ್ ಶುಡ್, ಐ ಮೀನ್ ಫೋರ್ಸ್ ಶುಡ್ ಬಿ ಆಪೋಸಿಟ್ ಡೈರೆಕ್ಷನ್, ಎಫ್ ಎಕ್ಸ್ಟರ್ನಲ್. ಅರೆ ಯಾವ ಕಡೆಗೆ ಫೋರ್ಸ್ ಆಕ್ಟ್ ಆಗ್ತಾ ಇದೆಯೋ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ಗೆ, ಅದ್ರ ಆಪೋಸಿಟ್ ಡೈರೆಕ್ಷನ್ ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಹಾಕ್ಬೇಕು. ಅವಾಗ ತಾನೇ ನಾವು ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ಅಂತ ಕರೆಯೋದು. ಈಗ ನೋಡಿ, ಹಾಗ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ವರ್ಕ್ ಡನ್ ಬೈ electrostatic force that is equals to minus of force acting on one plate due to other into displacement d, that is equals to minus of force value q square divided by 2 epsilon naught a into d. So ಇದನ್ನ ಈ ಡಿ ನ ನಾನು ಡಿನಾಮಿನೇಟರ್ ಗೆ ತಗೊಂತೀನಿ, minus q square divided by 2 epsilon naught a divided by d, that is equals to half q square divided by c with minus sign. ಎಲ್ಲ ನೋಡ್ದಂಗೆ ಇದೆಯಲ್ಲ ಸರ್, ಎಲ್ಲ ನೋಡ್ದಂಗೆ ಇದೆಯಲ್ಲ. So this is nothing but the energy stored in the capacitor. So ನೋಡಿ ಇಲ್ಲಿ, this is the work done by the external force. Work done by the external force is equals to minus half q square divided by c. Work done by the electrostatic force is plus half q square divided by c. ಅಂದ್ರೆ ಈ ಪ್ಲೇಟ್ಸ್ ನ ಡಿ ಡಿಸ್ಟೆನ್ಸ್ ಮೂವ್ ಮಾಡೋದಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ವರ್ಕ್ ಮಾಡುತ್ತೆ. ಎಷ್ಟು ವರ್ಕ್ ಮಾಡುತ್ತೆ? half q square divided by c, and that is equals to energy stored in the capacitor. u ವ್ಯಾಲ್ಯೂ ಗೆ ಸೇಮ್ ಆಗಿತ್ತು, ನೆನಪಾಯ್ತಾ? ಅದನ್ನ ಯಾಕೆ ಸರ್ ಇಲ್ಲಿ ಕನೆಕ್ಟ್ ಮಾಡ್ತಿದ್ದೀರಿ? ವರ್ಕ್ ಡನ್ ಇಷ್ಟಾದ್ರೆ ಎನರ್ಜಿ ಇಷ್ಟಾಗತ್ತೆ. ತನ್ನಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲಾ ಎನರ್ಜಿನ ವೇಸ್ಟ್ ಮಾಡ್ಕೊಳತ್ತೆ. ಅದೇ ಕೆಪಾಸಿಟರ್ ಪ್ಲೇಟ್ಸ್ ತಗೊಂಬಂದ್ ಜಂಕ್ಷನ್ ಜಾಮ್ ಮಾಡಿದ್ರೆ ಏನಾಗತ್ತೆ? ಅದ್ರಲ್ಲಿ ಇರ್ತಕ್ಕಂಥ ಚಾರ್ಜಸ್ ಎಲ್ಲ ಡಿಸಿಪೇಟ್ ಆಗತ್ತೆ. ಚಾರ್ಜಸ್ ಎಲ್ಲ ಡಿಸಿಪೇಟ್ ಆದ್ರೆ ಎನರ್ಜಿ ಎಲ್ಲ ಕಳ್ಕೊಳತ್ತೆ. ದಟ್ ಮೀನ್ಸ್ ಎಷ್ಟು ವರ್ಕ್ ಆಗತ್ತೋ ಅಷ್ಟು ಎನರ್ಜಿನ ಕಳ್ಕೊಳತ್ತೆ. ಸೊ ತನ್ನಲ್ಲಿ ಇರ್ತಕ್ಕಂಥ ಎಲ್ಲಾ ಎನರ್ಜಿನ ವರ್ಕ್ ಮಾಡಿ ಕಳ್ಕೊಂಡ್ಬಿಡತ್ತೆ ವೆನ್ ಯು ಮೂವ್ ಥ್ರೂ ಎ ಡಿಸ್ಟೆನ್ಸ್ ಡಿ. ಇಷ್ಟು ಆಯ್ತು ಅಂತ ಅನ್ಕೊಂತೇನೆ, ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೀಟ್ 2018-15 ಅಲ್ಲಿ ಇದರ ಮೇಲೆ ಕ್ವಶನ್ಸ್ ಕೇಳಿದ್ರೆ. ಡನ್, ಶೋರ್. ಇಲ್ಲಿದೆ ನೋಡಿ 2018 ನೀಟ್ ಕ್ವಶನ್. ದ ಫೋರ್ಸ್, ಅ ಪ್ಯಾರಲಲ್ ಪ್ಲೇಟ್
Parallel plate air capacitor has capacity C. The distance of separation between plates is D and potential difference V is applied to a plates. Force of attraction between the plates of the parallel plate capacitor. ನೋಡಿ ಇದು 2015 ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. Does it depend on D ಅನ್ನೋದು ಸ್ಟೇಟ್ಮೆಂಟ್ 4 ಸ್ಟೇಟ್ಮೆಂಟ್ ಕೊಟ್ಟು which of the following is correct. So it does not depend on the distance D. D ಮೇಲೆ ಡಿಪೆಂಡ್ ಆಗಲ್ಲ. ಇಲ್ಲಿ ನೋಡಿ D ಡಿಸ್ಟೆನ್ಸ್ ಫಾರ್ಮುಲಾ ಅಲ್ಲಿ ಬರ್ತಿದೆ. ಡಿ ಇದೆ ಅಂತ ಹೇಳಿದ ತಕ್ಷಣ ಡಿ ಮೇಲೆ ಡಿಪೆಂಡ್ ಆಗಲ್ಲ. ಸಿ ಆಲ್ಸೋ ಡಿಪೆಂಡ್ಸ್ ಆನ್ ಡಿ. ಹಾಗಾದ್ರೆ ನ್ಯೂಮರೇಟರ್ ಅಲ್ಲಿ ಒಂದು ಸಿ ಡಿ ಬರೋ ಚಾನ್ಸಸ್ ಇದೆ. ಸೊ ಈಗ ನೋಡಿ ಇನ್ ಟರ್ಮ್ಸ್ ಆಫ್ ವೇರಿಯಸ್ ಬೇಸಿಕ್ ಫಾರ್ಮುಲಾ ಇದರಲ್ಲಿ ಡಿ ಅನ್ನೋದು ಇಲ್ಲ. ಹಾಗಾಗಿ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಬಟ್ ಈ ಕ್ವಶನ್ ನಲ್ಲಿ ಇಲ್ಲ, 4 ಆಪ್ಷನ್ ಅಲ್ಲಿ ಡಿ ಇದೆ ಅಂದ್ರೆ ಡಿ ಬರೋ ತರ ನಾವು ಆಪರೇಷನ್ ನ ಮಾಡ್ಕೋಬೇಕು. It doesn't mean that ಈ 4 equation ಅಲ್ಲಿ D, I mean ಯಾವುದೇ ಆಪ್ಷನ್ ನೋಡಿ ಯಾವ್ದಾದ್ರು ಒಂದು ಕನೆಕ್ಟ್ ಆಗ್ಬೇಕಾ. ಸೊ ಈಗ ಫೋರ್ಸ್ ಅನ್ನೋದು D ಮೇಲೆ ಡಿಪೆಂಡ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಅರೆ ಡೆನ್ಸಿಟಿ ತರ, ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಡಸ್ ಇಟ್ ಡಿಪೆಂಡ್ ಆನ್ ವಾಲ್ಯೂಮ್? ನೋ. ಡಸ್ ಇಟ್ ಡಿಪೆಂಡ್ ಆನ್ ಮಾಸ್? ನೋ. ಅದೇ ರೀತಿ ಇಲ್ಲೂ ಅಷ್ಟೇ, ಅಲ್ಲಿ 4ರಲ್ಲಿ ಯಾವುದೋ ಒಂದು ಆಪ್ಷನ್ ಬಂದು D ಇದೆ, ಬಟ್ ಇಟ್ ಡಸಂಟ್ ಮೀನ್ ದಟ್ D ಮೇಲೆ ಡಿಪೆಂಡ್ ಆಗಲ್ಲ. ಸೊ ದಿಸ್ ವಾಸ್ ಅ ಕ್ವಶನ್ ಫ್ರಮ್ NEET 2015. ಓಕೆ, ಈಗ ಸದ್ಯಕ್ಕೆ ಇದು ಮಾಡ್ತೀನಿ. ಸೊ ನಮಗೆ ಗೊತ್ತಿರೋ ಫಾರ್ಮುಲಾ Q ಸ್ಕ್ವೇರ್ ಬೈ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ A. ಸೊ ಈಗ C is equals to QV form Q divided by V formula use ಮಾಡಿ Q is equal to CV ಬರುತ್ತೆ. So F is equals to Q ಜಾಗದಲ್ಲಿ C ಹಾಕ್ತೀನಿ, C square V square divided by 2 epsilon naught into A. So ಈಗ epsilon naught ಬೇಡ, A ಬೇಡ, ಏನಾದ್ರೂ ಮಾಡಿ ಆ ಡಿನಾಮಿನೇಟರ್ ಅಲ್ಲಿ ಇರ್ತಕ್ಕಂಥ epsilon naught A ನ ರಿಮೂವ್ ಮಾಡ್ಕೋಬೇಕು. So what I do is multiply and divided by D. ಮಾಡ್ಬೋದಾ? ಅರೆ ಇವನ್ ಯಾರಿದು? ದಟ್ ಇಸ್ ನಥಿಂಗ್ ಬಟ್ ಸಿ. ಎಫ್ ಇಸ್ ಈಕ್ವಲ್ಸ್ ಟು ಸಿ ಸ್ಕ್ವೇರ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ 2CD ಬರುತ್ತೆ. ಸಿ ಸೈನ್ಸ್ ಬಿಡ್ತಾರೆ ಒಬ್ಬರೊಬ್ರು. ಸೊ CV ಸ್ಕ್ವೇರ್ ಡಿವೈಡೆಡ್ ಬೈ 2D ಬರುತ್ತೆ. ಆಪ್ಷನ್ ಇದೆಯಾ? ಸೊ CV ಸ್ಕ್ವೇರ್ ಡಿವೈಡೆಡ್ ಬೈ 2D. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಅಲ್ಲಿ ಆಪ್ಷನ್ ಡಿ ರೈಟ್ ಆಗಿದೆ ಅಂತ ಹೇಳಿದ ತಕ್ಷಣ ಇಟ್ ಡಸ್ ನಾಟ್ ಎಫ್ ಡಸ್ ನಾಟ್ ಡಿಪೆಂಡ್ ಆನ್ ಡಿ ವ್ಯಾಲ್ಯೂ. ಕಣ್ ಮುಂದೆ ಕಾಣಿಸ್ತಿದೆಯಲ್ಲ ಸರ್, ದಡ್ಡ ತರ ಹೇಳ್ತೀವಿ. ಸಿ ಅಲ್ಲೂ ಒಂದು ಡಿ ಬರುತ್ತೆ. ಸಿ ಇಸ್ ಈಕ್ವಲ್ಸ್ ಟು, ಬೇಕಾದ್ರೆ ಇಲ್ಲಿ ನೋಡಿ, ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಬರುತ್ತೆ, ವಿ ಸ್ಕ್ವೇರ್ ಡಿವೈಡೆಡ್ ಬೈ 2D. ಸೊ ವಿ ಗೆ ಈಕ್ವೇಶನ್ ಹೋಲ್ ಡಿವೈಡೆಡ್ ಬೈ 2D. ಒಂದ್ ನಿಮಿಷ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು. ಸೊ ಕ್ಯಾನ್ಸಲ್ ಆಗತ್ತೆ. ಸೊ ಆಪ್ಷನ್ ಅಲ್ಲಿ ಡಿ ಇದ್ರು ಇಟ್ ಡಸ್ ನಾಟ್ ಡಿಪೆಂಡ್. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಆಲ್ರೆಡಿ ಕೇಳಿದರೆ ಕ್ವಶನ್, ನೋಟ್ ಪಕ್ಕನಾ? ಶೂರಾ? ಓಕೆ, ನಾನು ಮುಂದಿನ ಕಾನ್ಸೆಪ್ಟ್ ಗೆ ಹೋಗ್ತೀನಿ. ಡನ್, ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಫ್ರಮ್ ನೀಟ್ 2017. ತುಂಬಾ ಚೆನ್ನಾಗಿದೆ ನೋಡಿ. ಸೊ ಈಗ ಈ ತರ ಒಂದು ಸಿಸ್ಟಮ್ ಇದೆ, ಒಂದು ಸರ್ಕ್ಯೂಟ್ ಇದೆ. ಕೆಪಾಸಿಟರ್ ಸಿ ಇಸ್ ಕನೆಕ್ಟೆಡ್ ಟು ಅ ಬ್ಯಾಟರಿ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ. ಈಗ ಈ ಬ್ಯಾಟರಿನ ರೀಪ್ಲೇಸ್ ಮಾಡಿ ಐಡೆಂಟಿಕಲ್ ಆಗಿರತಕ್ಕಂತ ಒಂದು ಅನ್ಚಾರ್ಜ್ ಕೆಪಾಸಿಟರ್. ಮತ್ತೆ ಹೇಳ್ತಾ ಇದ್ದೀನಿ, ಐಡೆಂಟಿಕಲ್ ಅನ್ಚಾರ್ಜ್, ಚಾರ್ಜ್ ಇಲ್ಲದೆ ಇರ್ತಕ್ಕಂಥ ಒಂದು ಖಾಲಿ ಕೆಪಾಸಿಟರ್ ನ ತಗೊಂಡ್ಬಂದು ಕನೆಕ್ಟ್ ಮಾಡ್ತಿದ್ರೆ. ಸೊ ದಿಸ್ ಕೆಪಾಸಿಟರ್ ಸಿ ಇದೆ, ಇದು ಕೆಪಾಸಿಟರ್ ಸಿ ಇದೆ. ನಾವು ಇಲ್ಲೊಂದು ಎನರ್ಜಿ ಸ್ಟೋರ್ ಆಗಿತ್ತು, ದಟ್ ಈಸ್ ಗಿವನ್ ಬೈ ಹಾಫ್ CI VI ಸ್ಕ್ವೇರ್. CI ಏನಿದೆ? CI is equal to C, VI is equals to V. ನೋ ಡೌಟ್ ಇನ್ ದಟ್ ಒನ್. ಈಗ ಹೊಸ ಸಿಸ್ಟಮ್ ಅಲ್ಲಿ ಫೈನಲ್ ಪೊಟೆನ್ಶಿಯಲ್ ಎನರ್ಜಿ UF ಇರುತ್ತೆ, ದಟ್ ಈಸ್ ದ ಕ್ವಶನ್ ಮಾರ್ಕ್. So what is the final potential energy in terms of UI? That's what the question. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಬೋದು, ಟ್ರೈ ಮಾಡ್ಬೋದು. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಪಕ್ಕನ? ಶೋರ? ಡನ್. ನೋಡಿ ಚೆನ್ನಾಗಿದೆ ಕ್ವಶನ್, ವರ್ತ್ ಇದೆ. ಫಸ್ಟ್ ಆಫ್ ಆಲ್ ನಮಗೆ ಜನರಲ್ ಫಾರ್ಮುಲಾ U is equal to half CV square. ಜನರಲ್ ಫಾರ್ಮುಲಾ, ಇದನ್ನ ನೋಟ್ ಮಾಡ್ಕೊಳ್ಳಿ. ಇವೆರಡು ಪ್ಯಾರಲಲ್ ಅಲ್ಲಿ ಇದೆಯಾ? Those two are connected across same points. ಹಾಗಾಗಿ C parallel is equals to C plus C, that is equals to 2C ಬರುತ್ತೆ. So UF is equals to half into CF VF square formula actually. CF ಜಾಗದಲ್ಲಿ 2C ಹಾಕಿದ್ರೆ no problem. ಈಗ what is the final potential? ಫೈನಲ್ ಪೊಟೆನ್ಶಿಯಲ್ ಹೇಗೆ ಫೈಂಡ್ ಔಟ್ ಮಾಡೋದು ಸರ್? ಫೈನಲ್ ಪೊಟೆನ್ಶಿಯಲ್ ಏನಾದ್ರು ಚೇಂಜ್ ಆಗುತ್ತಾ? ಹೌದು, ನೋಡಿ ಇಲ್ಲಿ. ಸೊ ಇಲ್ಲಿ V ವೋಲ್ಟ್ ಇದ್ರೆ ಇಲ್ಲಿ ಕೂಡ V ವೋಲ್ಟ್ ಇತ್ತು. ಬಟ್ ಯಾವಾಗ ಇದನ್ನ ತೆಗೆದ್ಬಿಟ್ಟು ಇನ್ನೊಂದು ಕೆಪಾಸಿಟರ್ ನ ಹಾಕಿದ್ರು, ಚಾರ್ಜ್ ಚೇಂಜ್ ಆಗತ್ತೆ. ಅರೆ ತನ್ನಲ್ಲಿ ಇರ್ತಕ್ಕಂಥ ಚಾರ್ಜ್ ನ ಸ್ವಲ್ಪ ಇಲ್ಲಿ ಕೊಡತ್ತೆ. ಕೆಪಾಸಿಟರ್ ಇಲ್ಲಿರ್ತಕ್ಕಂಥ ಚಾರ್ಜ್ ನ ಕೊಟ್ರೆ ವೋಲ್ಟೇಜ್ ಕೂಡ ಕಮ್ಮಿ ಆಗ್ಲೇಬೇಕಾ? ಚಾರ್ಜ್ ಜಾಸ್ತಿ ಆದ್ರೆ ವೋಲ್ಟೇಜ್ ಜಾಸ್ತಿ ಆಗ್ಬೇಕು, ಚಾರ್ಜ್ ಕಮ್ಮಿ ಆದ್ರೆ ವೋಲ್ಟೇಜ್ ಕೂಡ ಕಮ್ಮಿ ಆಗ್ಬೇಕು. ಹಾಗಾದ್ರೆ what is the new common potential? That's what the question is. What is new common potential? ಇಲ್ಲಿ obviously VF ಇದ್ರೆ ಇಲ್ಲಿ ಕೂಡ VF ಇರುತ್ತೆ.
ನೋ ಡೌಟ್ ಇನ್ ದಟ್ ಒನ್, ಅದರಲ್ಲೇನು ಸಂದೇಹ ಇಲ್ಲ. ಈಗ ಇವೆರಡಕ್ಕೂ ಒಂದು ಈಕ್ವಲೆಂಟ್ ಸರ್ಕ್ಯೂಟ್ ನ ಬರೆದ್ರೆ ಸಿ ಪಿ ಇರ್ತಕ್ಕಂತ ಕೆಪಾಸಿಟನ್ಸ್ ಬರುತ್ತೆ. ಅಂದ್ರೆ ಇವೆರಡನ್ನೂ ಇಲ್ಲಿ ಬರೀಬಹುದಾ, ರಿಪ್ಲೇಸ್ ಮಾಡಿ ಇಷ್ಟು ಬರೀಬಹುದಾ. ಇಲ್ಲಿ ಪೊಟೆನ್ಶಿಯಲ್ ಏನಿರುತ್ತೆ ವಿ ಎಫ್ ಇರುತ್ತೆ. ಅರೆ ಇಲ್ಲಿ ಏನಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ, ಇಲ್ಲಿ ಇರುತ್ತೆ, ಯಾಕಂದ್ರೆ ಪ್ಯಾರಲಲ್ ಕಾಂಬಿನೇಷನ್. ಹಾಗಾದ್ರೆ ನಾನು ಇದನ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಇದು ಸಿಗುತ್ತೆ ಪೊಟೆನ್ಶಿಯಲ್ ಡಿಫರೆನ್ಸ್, ಇದು ಪೊಟೆನ್ಶಿಯಲ್ ಡಿಫರೆನ್ಸ್ ಬೈ ಆಟೋಮೆಟಿಕ್ ಆಗಿ ಸಿಗುತ್ತೆ. ಸೊ ಐ ಕ್ಯಾನ್ ರೀರೈಟ್ ಸಿ ಪಿ ಇಸ್ ಈಕ್ವಲ್ಸ್ ಟು ಕ್ಯೂ 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 ಫೈನಲ್ ಡಿವೈಡೆಡ್ ಬೈ Q final divided by V final. ಅಥವಾ the common potential is equals to common potential is equals to QF divided by CP ಅಂತ ಬರೀಬಹುದಾ. So that is net charge ಅರೆ ನಾನು ಇದನ್ನ ಬರೀತಾರೆ VF is equals to QF divided by CP. So ಈ ಫಾರ್ಮುಲಾ ಯೂಸ್ ಮಾಡ್ತಾರೆ, net charge divided by equivalent capacitance. ಅರೆ ನೆಟ್ ಚಾರ್ಜ್ ಇಲ್ಲಿದೆಯೋ ಇವೆರಡರಲ್ಲೂ ಅಷ್ಟೇ ಇರಬೇಕು, ಅದನ್ನೇ ತಗೊಂಬಂದು ಇಲ್ಲಿ ಕನೆಕ್ಟ್ ಮಾಡ್ತೀವಿ. ಇವ್ನ ನೆತ್ ಬಿಟ್ಟು ಇವನ್ನ ಹಾಕ್ತಿರೋದು, ತನ್ನಲ್ಲಿ ಇರ್ತಕ್ಕಂಥ ಚಾರ್ಜಸ್ ನ ಈ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇವೆರಡರ ಮೇಲೆ ಇರ್ತಕ್ಕಂಥ ಚಾರ್ಜ್ ಎಷ್ಟಿರುತ್ತೆ, ಕ್ಯೂ ಎ ಇರುತ್ತೆ, ಕ್ಯೂ ಇರುತ್ತೆ. ಸೊ ಕ್ಯೂ ಡಿವೈಡೆಡ್ ಬೈ ಈಕ್ವಲೆಂಟ್ ಕೆಪಾಸಿಟೆನ್ಸ್. ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟಿದೆ, 2C ಇದೆ. ಹಾಗಾದ್ರೆ ಕಾಮನ್ ಪೊಟೆನ್ಶಿಯಲ್ ವಿ ಎಫ್ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು ಕ್ಯೂ ಡಿವೈಡೆಡ್ ಬೈ ಸಿ. ಅದೇ ಲಾಜಿಕ್ ನ ಇಲ್ಲಿ ಅಪ್ಲೈ ಮಾಡಿ. ಸೊ QI is equals to, QI, not QI, VI is equals to, using the definition of capacitance, C is equal to Q by V use ಮಾಡ್ಕೊಂಡು VI is equals to Q divided by CI ಅಂತ ಬರೀಬೋದಾ, that is Q divided by C ಅಂತ ಬರೀಬೋದಾ. ಸೊ ಹಾಗಾದ್ರೆ ಇವನೇನಿದು, ಸೊ VF is equals to half into VI. ನಮ್ಗೆ VI ಸಿಕ್ತು, CF ಸಿಕ್ತು. ಸೊ CF ನ ನಾನು 2 times CI ಅಂತ ಬರೀಬೋದಾ. So what is final potential energy? UF is equals to half into final capacitance 2CI plus VF, that is plus multiplied by V divided by 2 whole square ಬರುತ್ತೆ. So then you can write this as this equals to half into, so ಇವನೊಂದು cancel ಆಗತ್ತೆ. So that is CV divided by 2 ಬರುತ್ತೆ. ಅರೆ 2 to the 4 ಬರುತ್ತೆ, ಇಲ್ಲೊಂದು 2 ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ಇದೆ ಇಲ್ಲಿ CV ಸ್ಕ್ವೇರ್. ಇನಿಷಿಯಲ್ ಆಗಿ ಇಷ್ಟಿದೆ, CV ಸ್ಕ್ವೇರ್ ಡಿವೈಡೆಡ್ ಬೈ 2 ಇದೆ, ಅದರಲ್ಲಿ ಹಾಫ್ ಆಗ್ತಾ ಇದೆ. ಅರೆ ಇದು ಇನಿಷಿಯಲ್ ಎನರ್ಜಿ, ಎಲ್ಲಿ ಜಾಗನೇ ಸಾಕಾಗ್ತಿಲ್ವಲ್ಲಪ್ಪ, ಹಾಫ್ ಇಂಟು UI ಅಂತ ಬರೀತೀನಿ. ಹಾಫ್ ಆಫ್ ದ ಇನಿಷಿಯಲ್ ಎನರ್ಜಿ ಆಗುತ್ತೆ. ಇನ್ ಮಿಕ್ಕಿದ ಅರ್ಧ ಎಲ್ಲ ಸರ್ ಕಾಗೆ ತಗೊಂಡೋಯ್ತು, ಡಿಸಿಪೇಟ್ ಆಯ್ತು, ವೇಸ್ಟ್ ಆಗೋಯ್ತು, ಪೋಲ್ ಆಗೋಯ್ತು, ಸಿಕ್ಕಾಪಟ್ಟೆ ವೇಸ್ಟ್ ಆಗೋಯ್ತು. ಹಾಗಾಗಿ and you connect another capacitor like this, ಅರ್ಧ ಎನರ್ಜಿ ವೇಸ್ಟ್ ಆಗುತ್ತೆ. ಸೊ ಕಾಮನ್ ಇರುವಾಗ, ಐ ಮೀನ್ ಸೇಮ್ ಇರುವಾಗ, ಬೇರೆ ರೀತಿ ಇದ್ರೆ ಒಂದು 2 ಒಂದು 8 ಇದ್ರೆ ಏನಾಗುತ್ತೆ, ಅದು ಇನ್ನೊಂದು ನೀಟ್ ಕ್ವಶನ್ ಇದೆ, ಅದನ್ನ ಸಾಲ್ವ್ ಮಾಡ್ತೀನಿ. ಅರ್ಥ ಆಯ್ತಾ? ಇದನ್ನ ತೆಗೆದ್ಬಿಟ್ಟು ಇನ್ನೊಂದು ಕೆಪಾಸಿಟರ್ ಆದ್ರೆ ಫೈನಲ್ ಎನರ್ಜಿ ಇನಿಷಿಯಲ್ ಎನರ್ಜಿಗಿಂತ ಅರ್ಧ ಇದೆ, ಇನ್ ಮಿಕ್ಕಿದ ಅರ್ಧ ಡಮಾರ್ ಕಾಗೆ ತಗೊಂಡೋಯ್ತು. ಆಬ್ವಿಯಸ್ಲಿ ಜಾಸ್ತಿ ಅಂತ ಆಗ್ತಿರ್ಲಿಲ್ಲ, ಸೊ ಕಮ್ಮಿನೇ ಆಗ್ಬೇಕು. ಹಾಗಾಗಿ ಬಂದಿದೆ ಆನ್ಸರ್. ಡನ್, ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಫ್ರಮ್ ನೀಟ್ 2016. ನೋಡಿ, ಈ ತರ ಒಂದು ಸಿಸ್ಟಮ್ ನ ಕೊಟ್ಟಿದ್ದಾರೆ, ಸರ್ಕ್ಯೂಟ್ ನ ಕೊಟ್ಟಿದ್ದಾರೆ. ಸಿಸ್ಟಮ್ ಅಂತ ಯಾಕೆ ಹೇಳ್ತೀನಿ, ಈ ಚಾಪ್ಟರ್ ಅಲ್ಲಿ ಸರ್ಕ್ಯೂಟ್ ಅಂತ ಹೇಳ್ಬೇಕು. ಓಕೆ, ಸೊ ಇಲ್ಲಿರ್ತಕ್ಕಂಥ ಸ್ವಿಚ್ ನ ಟಿಶ್ಕ್ಯಾವ್ ಅಂತ ಈ ಕಡೆಗೆ ಸ್ವಿಚ್ ಮಾಡಿ, ಟಿಶ್ಕ್ಯಾವ್ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಹೊಸ ಎನರ್ಜಿ ಬರುತ್ತೆ. ಆ ಎನರ್ಜಿಗೆ ಕಂಪೇರ್ ಮಾಡಿದ್ರೆ, ಇನಿಷಿಯಲ್ ಎನರ್ಜಿ ಕಂಪೇರ್ ಮಾಡಿದ್ರೆ ಎಷ್ಟು ವೇಸ್ಟ್ ಆಗಿರುತ್ತೆ. ಪರ್ಸೆಂಟೇಜ್ ಕೇಳ್ತಿದ್ರೆ, ಅಫ್ ಕೋರ್ಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಗೊತ್ತಿದೆ ಅಂತ ಅನ್ಕೊತಾ ಇದೆ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಇನಿಷಿಯಲ್ ಪೊಟೆನ್ಶಿಯಲ್ ಎನರ್ಜಿ ಅಂಡ್ ಫೈನಲ್ ಪೊಟೆನ್ಶಿಯಲ್ ಎನರ್ಜಿ. ಅವೆರಡನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಪರ್ಸೆಂಟೇಜ್ ಚೇಂಜ್ ಇನ್ ಪೊಟೆನ್ಶಿಯಲ್ ಎನರ್ಜಿ ಫೈಂಡ್ ಔಟ್ ಮಾಡಿ ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನೋಡಿ, ಈಗ ಇಲ್ಲಿ ಓಪನ್ ಇದೆ, ಈ ಬ್ರಾಂಚ್ ಓಪನ್ ಇರೋದ್ರಿಂದ ಇವನ್ ಲೆಕ್ಕಕ್ಕೆ ಇಲ್ಲ, ಊಟಕ್ಕುಂಟು ಆಟಕ್ಕಿಲ್ಲ. ಈಗ ಸದ್ಯಕ್ಕೆ ಈ ಕಡೆ ಇದ್ದಾಗ ಇವನಿದ್ರು ಒಂದೇ, ಇಲ್ದೇ ಇದ್ರು ವೇಸ್ಟ್ ಫೆಲೋ ಅವ್ನು. ಹಾಗಾಗಿ ಅವನ್ನ ಇಗ್ನೋರ್ ಮಾಡ್ಕೊಳ್ಳಿ. ಸೊ ಇನಿಷಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು CI VI ಸ್ಕ್ವೇರ್. ಇಲ್ಲಿ ಏನ್ ಪೊಟೆನ್ಶಿಯಲ್ ಡ್ರಾಪ್ ಆಗಿರುತ್ತೋ ಇಲ್ಲೂ ಅಷ್ಟೇ ಆಗಿರುತ್ತೆ. ಹಾಗಾಗಿ ಹಾಫ್ ಇಂಟು ಇವನ್ ಎಷ್ಟಿದ್ದಾನೆ, 2 × 10⁻⁻6 ಇಂಟು V ಸ್ಕ್ವೇರ್ ಆಸ್ ಇಟ್ ಈಸ್. ಹಾಗೆ ಬರೆಯೋಣ UI, ಲೆಟ್ ಇಟ್ ಬಿ ಆಸ್ ಇಟ್ ಈಸ್. UI ಸಿಕ್ತು, ಬೇಕಾದ್ರೆ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 that is V ಸ್ಕ್ವೇರ್ ಇಂಟು 10⁻⁻6 ಜೌಲ್ ಅಲ್ಲಿ ಬರುತ್ತೆ. ಕೀಪ್ ದಟ್ ಅಸೈಡ್. ಈಗ ನೋಡಿ, ಹೊಸ ಕಾಂಬಿನೇಷನ್ ಬರುತ್ತೆ. ಇವನ್ನ ಟಿಶ್ಕ್ಯಾವ್
ಸ್ವಿಚ್ ಮಾಡಿದ್ರೆ ಏನಾಗುತ್ತೆ, ಲೆಟ್ ಮಿ ರೈಟ್ ದಟ್ ಒನ್, ಅದನ್ನ ಇಲ್ಲಿ ಬರ್ತೀನಿ. ಸೊ 0.2 ಗೆ ಸ್ವಿಚ್ ಆಗಿದೆ. ಈ ಕಡೆ ಇರ್ತಕ್ಕಂಥ ಕೆಪಾಸಿಟರ್ ಒಂದಿದೆ, ಈ ಕೆಪಾಸಿಟರ್ 8 ಮೈಕ್ರೋಫ್ಯಾರಡ್ ಅಂಡ್ ದಿಸ್ ಇಸ್ 2 ಮೈಕ್ರೋಫ್ಯಾರಡ್. ಈಗ ಹೊಸ ಎನರ್ಜಿನ ಫೈಂಡ್ ಔಟ್ ಮಾಡಬೇಕು. ಚೇಂಜ್ ಆಬ್ವಿಯಸ್ಲಿ ಕಮ್ಮಿನೇ ಆಗಿರತ್ತೆ, ನೋ ಡೌಟ್ ಇನ್ ದಟ್ ಒನ್. ಜಾಸ್ತಿ ಅಂತ ಆಗೋಕ್ ಚಾನ್ಸೇ ಇಲ್ಲ. ಯಾರಾದ್ರೂ ದೇವ್ರು ಹೊರ ಕೊಡ್ತಾರೆ ಜಾಸ್ತಿ ಆಗಕ್ಕೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಫೇಲ್ ಆಗಿಬಿಡುತ್ತೆ ಜಾಸ್ತಿ ಆದ್ರೆ. ಕಮ್ಮಿ ಎನರ್ಜಿನೇ ಕಮ್ಮಿನೇ ಆಗತ್ತೆ. ಅದು ಎಷ್ಟು ಕಮ್ಮಿ ಆಗತ್ತೆ, ಪರ್ಸೆಂಟೇಜ್ ಎನರ್ಜಿ ಎಷ್ಟು ಲಾಸ್ ಆಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಫೈನಲ್ ಪೊಟೆನ್ಶಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು CF VF ಸ್ಕ್ವೇರ್ ಅಂತ ತಗೊಳ್ಳೋಣ. What is a common potential? We need to find out. What is a equivalent capacitance? ಇವೆರಡು ಪ್ಯಾರಲಲ್ ಅಲ್ಲಿ ಇರೋದ್ರಿಂದ CF is equals to 8 plus 2, that is 10 microfarad. 10 microfarad ಸಿಕ್ತು. ಇವನ್ ಸಿಗ್ಬಿಟ್ಟ. ಇವನ್ ಹೆಂಗ್ ಫೈಂಡ್ ಔಟ್ ಮಾಡೋದು? So using the definition of C is equal to Q divided by V. Q ನ ನಾನು ಏನಂತ ಬರೀಬಹುದು? C into V. Sorry, V ನ ನಾನು ಏನಂತ ಬರೀಬಹುದು? V is equals to Q divided by C. ಅಥವಾ the common potential is equals to net charge divided by equivalent capacitance. ಇತರ ಬರೀಬಹುದು ನೋಡಿ, equivalent capacitance. ಅರೆ ನೆಟ್ ಚಾರ್ಜ್, ಈ ಪೂರ್ತಿ ಸಿಸ್ಟಮ್ ಅಲ್ಲಿ ಚಾರ್ಜ್ ಎಷ್ಟಿದೆಯೋ ಡಿವೈಡೆಡ್ ಬೈ ಈಕ್ವಲೆಂಟ್ ಕೆಪಾಸಿಟೆಂಟ್. ಅರೆ ಇದಕ್ಕೆ ಈಕ್ವಲೆಂಟ್ ಆಗಿ ಬರದೆ ಒಬ್ಬ ಇರುತ್ತಾನೆ, ಅದೆಷ್ಟಿರ್ತಾನೆ 10 ಮೈಕ್ರೋಫ್ಯಾರಡ್ ಇರ್ತಾನೆ. ಇಲ್ಲಿ ಏನ್ ಪೊಟೆನ್ಶಿಯಲ್ ಇರುತ್ತೋ ಇವರಿಬ್ರು ನಡುವೆನೂ ಅಷ್ಟೇ ಪೊಟೆನ್ಶಿಯಲ್ ಇರುತ್ತೆ, ಯಾಕಂದ್ರೆ ಪ್ಯಾರಲಲ್ ಆಗಿದೆ. ಆ ಸ್ಟೋರಿ ಎಲ್ಲ ನಮ್ಗೆ ಗೊತ್ತು ಸರ್. ಮುಂದಕ್ಕೆ ಹೋಗಿ ಸರ್, ಬನ್ನಿ ಹೋಗೋಣ. ಸೊ ಬನ್ನಿ ಮುಂದಕ್ಕೆ ಹೋಗೋಣ. ನೆಟ್ ಚಾರ್ಜ್ ಹೆಂಗ್ ಫೈಂಡ್ ಔಟ್ ಮಾಡೋದು? ನೆಟ್ ಚಾರ್ಜ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇವನೇ ಹೆಲ್ಪ್ ತಗೋಬೇಕಾಗುತ್ತೆ. ಅರೆ ಇವನೇ ತಾನೇ ಚಾರ್ಜ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಇಲ್ಲಿ ಚಾರ್ಜ್ ಏನಿತ್ತು ಕ್ಯೂ, ಇವ್ರಿಬ್ರ ಹತ್ರನು ಅಷ್ಟೇ ಚಾರ್ಜ್ ಇರೋದು. ಇವನ ಹತ್ರ ಒಬ್ಬನ ಹತ್ರ ಅಷ್ಟು ಚಾರ್ಜ್ ಇದೆ. ಇವನ್ ತಾನು ರೀಡಿಸ್ಟ್ರಿಬ್ಯೂಟ್, ಬ್ಯಾಟ್ರಿ ತೆಗೆದಾಕ್ಬಿಟ್ಟು ಕಿತ್ತಾಕ್ಬಿಟ್ರಿ ಆಚೆಗೆ. ಈಗ ಇದನ್ನ ಶಿಫ್ಟ್ ಮಾಡಿದ್ರೆ ಇವನಲ್ಲಿ ಇರ್ತಕ್ಕಂಥ ಚಾರ್ಜ್ ಇವರಿಬ್ರು ಹಂಚ್ಕೊಂತಾರೆ. ಅಂದ್ರೆ ಇವರಿಬ್ರು ಹಂಚ್ಕೊಂಡ್ರೆ ಅಂದ್ರೆ ಇವನೊಬ್ಬನ ಹತ್ರ ಅಷ್ಟು ಚಾರ್ಜ್ ಇದ್ದಂಗ, ಯಾಕಂದ್ರೆ ಈಕ್ವಲೆಂಟ್ ತಾನೆ. ಅದು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್, ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಇಲ್ಲಿ ಚಾರ್ಜ್ ಏನಿರುತ್ತೆ, ಸೊ ಯೂಸಿಂಗ್ ಅಗೈನ್ ಅದೇ ಡೆಫಿನೇಷನ್ ನ ಯೂಸ್ ಮಾಡ್ತೀನಿ. Q is equals to VC. Q is equals to V into 2 microfarad. So 2 into 10 power minus 6 ಹಂಗ್ ಬರ್ಬಿಡ್ತೀನಿ. 2 into 10 power minus 6. ಹಾಗಾದ್ರೆ Q ಜಾಗದಲ್ಲಿ, ನೆಟ್ ಚಾರ್ಜ್ ಜಾಗದಲ್ಲಿ ಇದು ಬರೀಬಹುದಾ ನಾನು? ಸೊ ದಟ್ ಈಸ್ V into 2 into 10 power minus 6 divided by equivalent capacitance ಎಷ್ಟು ಬರ್ತದೆ? 10 microfarad. 10 into 10 power minus 6. ಇವೆರಡು ಡಮಾರ್. So that is equals to 2V, ಇವೆರಡು 5 ಬರುತ್ತೆ, ಕ್ಯಾನ್ಸಲ್ ಆಗಿ V divided by 5. ಅಂದ್ರೆ the V final is equals to V divided by 5 ಬರ್ತದೆ. ಇನಿಷಿಯಲ್ ಆಗಿ V ಇದ್ದಿದ್ದು ಫೈನಲ್ ಆಗಿ V by 5 ಬರ್ತದೆ. ದಟ್ ಇಸ್ ದ ಕಾಮನ್ ಪೊಟೆನ್ಶಿಯಲ್. ಇವನ ಹತ್ರನೂ V by 5 ಇದೆ, ಇವನ ಹತ್ರನೂ V by 5 ಕಾಮನ್ ಪೊಟೆನ್ಶಿಯಲ್ ಇದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಫೈನಲ್ ಪೊಟೆನ್ಶಿಯಲ್. ಇನಿಷಿಯಲ್ ಪೊಟೆನ್ಶಿಯಲ್ ಎನರ್ಜಿ ಆಲ್ರೆಡಿ ಇಲ್ಲಿ ಕಾಯ್ತಾ ಇದೆ ನನಗೆ. ಫೈನಲ್ ಪೊಟೆನ್ಶಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು half into CF square into VF square. That is equals to half into C square into VF square. CF already ಗೊತ್ತಿದೆ, that is 10 into 10 power minus 5 into VF value. VF value is V divided by 5 whole square. So ಇದನ್ನ ನೀವು ಸಾಲ್ವ್ ಮಾಡಿದ್ರೆ what you get is ಇಲ್ಲಿರೋ 5 ಕ್ಯಾನ್ಸಲ್ ಆಗುತ್ತೆ. That is V square divided by 5 into 10 power minus 5. ಇದು 6 ಅಲ್ಲ, ಇದು ಐ ಆಮ್ ವೆರಿ ಸಾರಿ, 6 ಇದು 6 ಮೈಕ್ರೋ ತಾನೆ, 6 ಬರುತ್ತೆ. ಇಲ್ಲಿ ಅಷ್ಟೇ 10 power minus 6. This is V square divided by 5. ಅಥವಾ UF is equals to 1 by 5 into UI ಅಂತ ಬರೀಬೋದಾ? Can I write like that? UI ಎಲ್ಲಿದೆ? UF ಇದೆ ತಾನೆ, ಈ ಬ್ರಾಕೆಟ್ ಅಲ್ಲಿ ಇರೋದೆ UI. So delta U is equals to UF minus UI. That is equals to 1 minus 1 by 5 ಬರುತ್ತಾ? 1 minus 1 by 5 of total initial energy UI. ಅರೆ ಇಷ್ಟಿರೋದು ಎಲ್ಲಿದು? ಅಲ್ಲ ಒಂದ್ ನಿಮಿಷ, 1 by 5 ಬರಲ್ಲ. 1 by 5 ಬರ್ತಿದೆ. 1 divided by 5 UI. Change in potential energy is change in potential energy is 1 by 5 UI minus UI. So ಏನ್ ಬರುತ್ತೆ?
UI ಕಾಮನ್ ತೆಗಿರಿ 1/5 minus 1 5 1 minus 5 ಏನಾಯ್ತು 1 minus 5 minus 4 divided by 5 ಬಂತು. ಸೊ ಮೈನಸ್ ಯಾಕೆ ಬರ್ತಿದೆ, ಕಮ್ಮಿ ಆಗ್ತಿದೆ, ಅರೆ ಫೈನಲ್ ಪೊಟೆನ್ಶಿಯಲ್ ಎನರ್ಜಿ ಕಮ್ಮಿ ಆಗ್ತಿದೆ. ಪರ್ಸೆಂಟೇಜ್ ಚೇಂಜ್ is equals to delta U divided by UI into 100. That is equals to minus 4 divided by 5 UI whole divided by UI into 100 into 100. ಜಾಗ ಸಾಕಾಗ್ತಿಲ್ಲ. ಸೊ UI minus 4 divided by 5 into 100. ಸೊ ಇದೇನಾಗತ್ತೆ 20 ಇಂದ ಆಗತ್ತೆ. minus 80%. minus indicates the energy is gone. ಹೋಯ್ತು ಎನರ್ಜಿ, ಅಷ್ಟು ಎನರ್ಜಿ ಡಿಸಿಪೇಟ್ ಆಯ್ತು. ಹೇಗಿತ್ತು ಕ್ವಶನ್, ಚೆನ್ನಾಗಿತ್ತಾ? ಅರೆ ಸಿಂಪಲ್ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾ ಹೇಳಿದೀನಿ ಇಲ್ಲೇ ಸೆಲೆಕ್ಷನ್ ಆಗೋದು. ಈ ಕಾನ್ಸೆಪ್ಟ್ಸ್ ಎಲ್ಲ ಪಕ್ಕಾ ಆಗಿದ್ರೆ ಗ್ಯಾರಂಟಿ ಸೆಲೆಕ್ಷನ್ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಓದ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಡನ್.